ಲೈಫ್ನ ತುಂಬ ಅವ್ರಿಗೆ ಹೇಳೋಕ್ಕಾಗಲ್ಲ. ಕೆಲವು ಸಲ ಕೋತಿ ಪವರ್ ಅನಿಮಲ್ ಆಗಿ ಬರ್ಬೋದು, ನಮಗದು ಗೊತ್ತಾಗಲ್ಲ. ನಾವು ಟ್ರಾನ್ಸಲ್ಲಿ ಹೋದ್ಮೇಲೆ ನಾವು ಅದನ್ನು ಹೇಳೋಕ್ಕಾಗೋದು. ಸೊ ನಾವು ತುಂಬ ದುಃಖದಲ್ಲಿದ್ದಾಗ ಅಥವಾ ನಮಗೆ ಮೈಯಲ್ಲಿ ಜ್ವರ ಇದ್ದಾಗ ನಾವು ಮಾಡಲ್ಲ ಈ ಕೆಲಸ, ಬಿಕಾಸ್ ನಮಗೆ ಆ ಸ್ಟಡಿನೆಸ್ ಬರಲ್ಲ. ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಕಣ್ಣು ಕಟ್ತಾ ಇದ್ರಂತೆ. ಅಂದರೆ ನಮ್ಮ ಒಂದು ಇಂಟ್ಯೂಷನ್ನ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈನಿಂಗ್ ಮಾಡೋದು, ಆಯ್ತಾ. ಅದಕ್ಕೆ ನಾವು ಯಾರು ಶಮನ್ಸ್ ಆಗಲ್ಲ, ಯಾಕಂದ್ರೆ ನಾವು ಅವ್ರ ಟ್ರೈಬಿಂದ ಬಂದವರೇ ಅಲ್ಲ. ಇದು ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಯಾರು ಸೂಪರು ಆಗಲ್ಲ. ನಾವು ಹಾಲೋ ಇಲ್ಲ ಅಂತಂದ್ರೆ ನಮಗೆ ನಿಮ್ಮ ಬೆಸ್ಟ್ ಏನಿದೆ ಕೊಡಕ್ಕಾಗಲ್ಲ. ಅದು ಶಮನಿಸಮ್ ಆಗೋದಿಲ್ಲ. ನಾವು ಪ್ರಾಕ್ಟಿಷನರ್ಸ್ ಆಗಲ್ಲ. ಸೊ ಜೆಂಡರ್ ರೋಲ್ಸ್ ಅಂತ ಇಲ್ಲ. ಓನ್ಲಿ ಏನಂತಂದ್ರೆ ನನ್ನ ಪ್ರಕಾರ ನೋಡಕ್ ಹೋದ್ರೆ ತಾಯಂದ್ರು ಆಸ್ ಇಟ್ ಈಸ್ ಅವರು ಒಂದು ಶಮಾನಿಕ್ ಇದು ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಯಾವಾಗಲೂ ಇಲ್ಲಿ ಕನೆಕ್ಟ್ ಆಗಿರ್ತಾರೆ. ಸೊ ಯಾರು ಇಲ್ಲಿ ಕನೆಕ್ಟ್ ಆಗಿದ್ದಾರೆ, ದೇ ಆರ್ ಆಲ್ ಅವ್ರ ಇಂಟ್ಯೂಷನ್ ಪ್ರಕಾರ ಯಾರು ಮಾಡ್ತಾ ಇದ್ದಾರೆ, ಐ ಥಿಂಕ್ ದಟ್ ಈಸ್ ದೇರ್. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು VSS. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಗೆಸ್ಟ್ ಆಗಿ ಬಂದವರು ಗಾಳಿಪಟದ ನೀತು ಅವರು. ನೀವಿಷ್ಟು ದಿನ ಅವ್ರನ್ನ ಗಾಳಿಪಟದ ನೀತು ಆಗಿ ನೋಡಿರ್ತೀರ, ಆದ್ರೆ ಇವತ್ತಿಂದ ನಮ್ಮ ಪಾಡ್ಕಾಸ್ಟ್ ನೋಡಿದ್ಮೇಲೆ ಶಮ್ನಿಸಮ್ ನೀತು ಅಂತ ನಿಮ್ ತಲೆಯಲ್ಲಿ ಇದು ಒಂದು ಪಾಯಿಂಟ್ ಉಳಿಯತ್ತೆ. ಯಾಕಂದ್ರೆ ಶಮ್ನಿಸಮ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ. ಅಂದ್ರೆ ಅದರಿಂದ ಜನರಿಗೆ ಹೇಗೆ ಹೆಲ್ಪ್ ಆಗ್ತಿದೆ, ಶಮ್ನಿಸಮ್ ಅಂದ್ರೆ ಏನು, ಇವ್ರು ಏನಕ್ಕೆ ಕಲ್ತ್ರು ಅದನ್ನ, ಮತ್ತೆ ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಅಂತ ಬಂದ್ರೆ ಇವ್ರು ಹೇಗೆ ಪ್ರಿಪೇರ್ ಆಗ್ತಾರೆ ಮೆಂಟಲಿ. ಸೊ ಈ ತರ ಸುಮಾರು ವಿಷಯಗಳನ್ನ ನಾವು ಮಾತಾಡಿದೀವಿ. ಹಾಗೆ ಶಮ್ನಿಸಮ್ ಅಲ್ಲಿ ಎಷ್ಟು ವಿಷಯಗಳಿದೆ, ಯಾವ್ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂಡ್ ಅದನ್ನ ಮಾಡೋ ಟೈಮಲ್ಲಿ ಅವ್ರು ಏನೇನು ಯೂಸ್ ಮಾಡ್ತಾರೆ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಮೆಥಡ್ಸ್ ಆಗಿರ್ಬೋದು, ಸೋಲ್ಸ್ನ ಕರೆಯೋ ರೀತಿ ಆಗಿರ್ಬೋದು, ಈ ತರ ಸುಮಾರು ವಿಷಯಗಳನ್ನ ಅವರು ಈ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ. ಅಂಡ್ ಸ್ಪೆಷಲಿ ನನಗೆ ಗೊತ್ತು, ಯಾರ್ಯಾರು ಶಮ್ನಿಸಮ್ ಬಗ್ಗೆ ಇಂಟ್ರೆಸ್ಟ್ ಕೊಡ್ತೀರಾ, ಅದನ್ನ ತಿಳ್ಕೋಬೇಕು ಅಂತ ಯಾರ್ಯಾರಿಗೆ ಕುತೂಹಲ ಇದೆ, ಅವ್ರೆಲ್ಲರಿಗೂ ಖಂಡಿತವಾಗ್ಲೂ ಈ ಒಂದು ಪಾಡ್ಕಾಸ್ಟ್ ಕನೆಕ್ಟ್ ಆಗತ್ತೆ. ಹಾಗೇನೆ, ಯಾಕಂದ್ರೆ ನಾನೇ ಮಾತಾಡ್ತಾ ಎಷ್ಟು ಆಶ್ಚರ್ಯ ಆಯ್ತು ನನಗೆ. ಹೌದಾ, ಈ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದೆಯಾ, ಈ ತರ ಎಲ್ಲ ಸಾಧ್ಯನಾ? ಬಿಕಾಸ್ ಅವರು ಫ್ರೆಂಡ್ ಸರ್ಕಲ್ ನಲ್ಲಿನೇ ಅಂಡ್ ಅವ್ರು ಗೊತ್ತಿರೋರಲ್ಲಿನೇ ರೀಸೆಂಟ್ಲಿ ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ ನಡೀತಂತ ಇವ್ರು ಹೇಳ್ದಾಗೆ ಆ ತರ ಎಲ್ಲ ಹೇಳಿದ್ರು. ಯಾಕಂದ್ರೆ ನೀತು ಅವರು ಅದನ್ನ ಹೇಳಿರೋದ್ರಿಂದ ನಾವ್ ಎಲ್ರೂ ಕನೆಕ್ಟ್ ಆಗ್ತೀವಿ. ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಡಿಟೇಲ್ ಆಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ನೀತಾ ಅವರೇ, ನಮ್ಮ ಶೋಗೆ ವೆಲ್ಕಮ್. ನಿಮ್ಮನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಹಳ ಜನ ನಿಮ್ಮನ್ನ ಗಾಳಿಪಟದ ನೀತು ಆಗಿ ನೋಡಿದ್ದಾರೆ ಅಂಡ್ ತುಂಬಾ ಜನರಿಗೆ ಗೊತ್ತಿಲ್ಲ ಶಮನಿಸಮ್ ನೀತು ಆಗಿ. ನಾವು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಸೊ ನಿಮ್ಮನ್ನ ನೀವು ಈ ಶೋ ಅಲ್ಲಿ ಶಮನಿಸಮ್ ನೀತು ಆಗಿ ಏನೇನು ಹೇಳೋದಕ್ಕೆ ಪ್ರಿಪೇರ್ ಆಗಿದ್ದೀರಾ, ಏನೇನು ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಶೋ. ಅಂಡ್ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಇಂಟ್ರಡಕ್ಷನ್ ವೆರಿ ಈಸಿ, ನಿಮ್ ಫ್ರೆಂಡ್ ಅಂತ ಹೇಳಿದ್ರೆ ಸಾಕು, ಕೋ ಸ್ಟಾರ್ ಫ್ರೆಂಡ್ ಅಂತ ಹೇಳಿದ್ರೆ. ಆಕ್ಚುಲಿ ನಾವು ಕನ್ಯಾದಾನ ಶೂಟಿಂಗ್ ಅಲ್ಲಿ ಒಟ್ಟಿಗೆ ಸಿಕ್ಕಿದ್ವಿ ರೀಸೆಂಟ್ಲಿ, ಜಸ್ಟ್ 2 days ಐ ಥಿಂಕ್ ವಿ ಶಾಟ್ ಅಲ್ವಾ? ಎಸ್. ಸೊ ಅಲ್ಲೂ ಕೂಡ ನೀವು ತುಂಬಾ ಕೆಲವು ವಿಷಯಗಳನ್ನ ನನ್ನ ಜೊತೆ ಶೇರ್ ಮಾಡಿದ್ರಿ ಅಂಡ್ ಇಟ್ ವಾಸ್ ವೆರಿ ನೈಸ್ ಟು ಹಿಯರ್. ಸೊ ಅದಕ್ಕೆ ನೀವಿವತ್ತು ಈ ತರ VS ಶೋ ಮಾಡ್ತಾ ಇದ್ದೀರಿ ಅಂದಾಗ ಐ ವಾಸ್ ಲೈಕ್ ಓಕೆ, ಬರ್ತೀನಿ ಅಂತ. ಸೊ ತುಂಬಾ ವಿಷಯಗಳಿದೆ, ಮಾತಾಡೋಣ ಆಫ್ ಕೋರ್ಸ್. ಎಸ್. ಇಲ್ಲ, ನನ್ಗೆ ಮೊದಲನೇ ಸಾರಿ ಶಮನಿಸಮ್ ಬಗ್ಗೆ ನಿಮ್ ಹತ್ರ ತಿಳ್ಕೊಂಡಾಗ ಸರ್ಪ್ರೈಸ್ ಆಯ್ತು. ಬಿಕಾಸ್ ಇವನ್ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಶಮನಿಸಮ್ ಅಂದ್ರೆ ಏನು, ಅದರಿಂದ ಎಷ್ಟು ಉಪಯೋಗ ಆಗತ್ತೆ ನಮ್ಗೆ ಅನ್ನೋದು ಅವತ್ತಿಂದ ತಲೆಯಲ್ಲಿ ಓಡ್ತಾ ಇತ್ತು. ನನಗೆ ಹೇಗೆ ತಿಳಿತೋ, ನನಗೆ ಹೇಗೆ ಒಳ್ಳೇದಾಗತ್ತೆ ಅದರಿಂದ, ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಅದ್ರ ಬಗ್ಗೆ ಇನ್ನೂ ನಾಲೆಡ್ಜ್ ಎಲ್ಲರಿಗೂ ಹೋಗ್ಲಿ ಅನ್ನೋದಕ್ಕೆ ನಾನು ಪ್ಲಾನ್ ಮಾಡಿದ್ದು ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀತವ್ರ ಕಡೆಯಿಂದ ಶಮನಿಸಮ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ.
ಥ್ಯಾಂಕ್ ಯು ಸರ್. ಐ ಹೋಪ್ ದಟ್ ಯಾರ್ಯಾರಿಗೆ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಅವರೆಲ್ಲರಿಗೂ ರೀಚ್ ಆಗಲಿ. ಸೊ ಶಮನಿಸಮ್ ಇಸ್ ವೆರಿ ಸಿಂಪಲ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ಇದು ಬಂದಿರೋದು ರೆಡ್ ಇಂಡಿಯನ್ಸ್ ಇಂದ. ಅಂದ್ರೆ ಈ ಟ್ರೈಬಲ್ಸ್ ಇರ್ತಾರಲ್ವಾ, ನೇಟಿವ್ ಅಮೆರಿಕನ್ಸ್ ಅಂತ ಏನ್ ಹೇಳ್ತೀವಿ, ಸುಮಾರು ವರ್ಷಗಳಿಂದ 10,000 20,000 ಇಯರ್ಸ್ ಹಿಂದೆಯಿಂದ ಬಂದಿರೋದು ಪುರಾತನ ವಿದ್ಯೆ ಇದು. ಓಕೆ, ಸೊ ಇದನ್ನ ವಿದ್ಯೆ ಅಂತಾನು ಹೇಳ್ಬೋದು ಇವಾಗ, ಬಟ್ ಇಟ್ಸ್ ಅ ವೇ ಆಫ್ ಲೈಫ್. ನಾವ್ ಹೇಗೆ ಹಿಂದೂಯಿಸಮ್ ವೇ ಆಫ್ ಲೈಫ್ ಅಂತ ಹೇಳ್ತೀವಿ, ಅದೇ ತರ ಏನಂದ್ರೆ ಪ್ರಕೃತಿ ಜೊತೆ ನಮ್ಮ ಕನೆಕ್ಷನ್ ಇಟ್ಕೊಂಡು ಎಲ್ಲ ವಿಷಯ, ಓಕೆ, ಎಲ್ಲ ವಿಷಯ ಕೂಡ ನಾವು ಸೋಲ್ ಕಣ್ಣಿಂದ ನೋಡೋದು. ಯಾವುದೂ ನಾವು ಕ್ಯಾಲ್ಕುಲೇಟಿವ್ ಆಗಿ ಅಥವಾ ಮನಸ್ಸಿಂದ ಮಾತ್ರ ಅಲ್ಲ, ಇಲ್ಲಿಂದ ಏನ್ ಬೇಕು ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಂಡು ಮಾಡುವಂತ ವಿದ್ಯೆ ಶಮನಿಸಮ್ ಅಂತ ಹೇಳ್ಬೋದು. ಅಂದ್ರೆ ಈಗ ಶಮನಿಸಮ್ ಅಂದ್ರೇನೆ ಬಹಳ ಜನಕ್ಕೆ ಈ ವರ್ಡ್ ಇಂದ ಗೊತ್ತಿರ್ಲಿಲ್ಲ ಏನ್ ಉಪಯೋಗ ಅಂತ ಹೇಳಿ, ಬಟ್ ಇದು ಹೇಗೆ ಇವಾಲ್ವ್ ಆಯ್ತು ಅಂತ ಹೇಳಿ. ಇವಾಲ್ವ್ ಅನ್ನೋದ್ಕಿಂತ ಇದರಲ್ಲಿ ಇವಾಲ್ವಿಂಗ್ ಗಿಂತ ಆಕ್ಚುಲಿ ನಾವು ನಮ್ಮ ರೂಟ್ಸ್ ಗೆನೆ ನಾವು ಅಟ್ಯಾಚ್ ಆಗಿರೋದನ್ನ ಜಾಸ್ತಿ ಹೇಳ್ಕೊಡುತ್ತೆ. ನಮ್ದನವನ್ನ ಕಳ್ಕೊಳ್ದೆ ಇರೋದನ್ನ, ನಮ್ಮ ಒಂದು ಸೋಲ್ಗೆ ನಾವು ಕನೆಕ್ಟ್ ಆಗಿ ಇರೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಇದ್ರಲ್ಲಿ ಮಾಡರ್ನ್ ಡೇ ಇವಾಲ್ವಿಂಗ್ ಅಂತ ಹೇಳಕ್ ಆಗಲ್ಲ. ಇಟ್ಸ್ ಬಿಕಾಸ್ ಸೋಲ್ಗೆ ಮಾಡರ್ನ್ ಟ್ರೆಡಿಷನ್ ಆ ತರ ಇಲ್ಲ. ನಮ್ ಸತ್ಯ ಏನಿದೆ ಅದು. ಸೊ ಶಮನಿಸಮ್ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಸೋಲ್ ಇದೆ ಅಂತ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದ್ ಮನೆ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಮನೆಗೂ ಒಂದು ಆತ್ಮ ಅಂತ ಇರುತ್ತೆ, ಲೈಕ್ ದಟ್. ಓಕೆ, ಭೂಮಿಗೂ ಒಂದು ಒಂದು ಚೈತನ್ಯ, ಒಂದು ಆತ್ಮ ಅಂತ ಇರುತ್ತೆ. ಸೊ ಏನೇ ಇದ್ರು ನಾವು ಅದ್ರ ಜೊತೆ ಕನೆಕ್ಟ್ ಮಾಡಿ ಏನ್ ನಡೀತಾ ಇದೆ ಇಲ್ಲಿ, ಏನಾದ್ರೂ ಸಮಸ್ಯೆ ಆದಾಗ ಅಥವಾ ಏನ್ ಬೇಕು, ನಮ್ಗೆ ಏನ್ ಕಮ್ಯುನಿಕೇಟ್ ಮಾಡ್ತಾ ಇದೆ, ನೀರು, ಗಾಳಿ, ಎಲ್ಲದಕ್ಕೂ ಒಂದು ಸ್ಪಿರಿಟ್ ಅಂತ ಇದೆ. ಸೊ ದಟ್ ಈಸ್ ಶಮನಿಸಮ್. ಸೊ ಇದರಲ್ಲಿ ಮಾಡರ್ನ್ ಟೆಕ್ನಾಲಜಿ ಬರೋದಿಲ್ಲ, ಅಥವಾ ಇಟ್ ಈಸ್ ವಾಟ್ ಇಟ್ ಈಸ್ ಬೇಸಿಕ್, ಲೈಕ್ ಮೋಸ್ಟ್ ನಮ್ಮ ಒಳಗಡೆನೆ ಇರುವಂತಹ ಒಂದು ಡೀಪ್ ನಾಲೆಜ್ ಅಂತ ಹೇಳ್ಬೋದು. ಬಟ್ ನಾನ್ ನೋಡಿರೋ ಪ್ರಕಾರ ಶಮನಿಸಮ್ ಬಂದು ನೇಚರಿಗೆ ತುಂಬಾ ಕನೆಕ್ಟ್ ಆಗಿದೆ ಅಲ್ವಾ? ಸೊ ಈಗ ಒಂದು ಸಿಟಿ ಲೈಫ್ ಸ್ಟೈಲ್ಗೆ ಇದು ಹೇಗ್ ಮ್ಯಾಚ್ ಆಗತ್ತೆ? ನಾವ್ ಸಿಟಿಲಿದ್ರು, ನಾವ್ ಕಾಡಲ್ಲಿದ್ರು, ಅಲ್ಟಿಮೇಟ್ಲಿ ನಮ್ಮ ಆತ್ಮ ನಮ್ ಜೊತೆನೆ ಇರುತ್ತಲ್ವಾ. ಸೊ ಫಾರ್ ಮೀ ಇಟ್ ಈಸ್ ಲೈಕ್ ಮಾಡರ್ನ್ ಡೇ ಲೈಫ್ ಟೈಮ್ಗೆ ಒಂದು ಏನಂದ್ರೆ ನಾವು ಡಿಸ್ಕನೆಕ್ಟ್ ಆಗ್ಬಾರ್ದು, ಮತ್ತೆ ರೀಕನೆಕ್ಟ್ ಆಗ್ಬೇಕು ಅನ್ನೋದು ಇದ್ರದೊಂದು. ಇಟ್ಸ್ ಬೇಸಿಕ್ಲಿ ಲೈಕ್ ನಾವ್ ಇವಾಗ ಎಲ್ಲೇ ಹೋಗ್ಲಿ, ನಾವು ಇವಾಗ ಸೌತ್ ಇಂಡಿಯಾ ಎಲ್ಲೋ ಒಂದು ಕೂರ್ಗಿಂದ ಬಂದಿದೀವಿ ಅಂತ ಇಟ್ಕೊಳ್ಳಿ, ನಾವ್ ಇವಾಗ ಮೆಕ್ಸಿಕೋ ಹೋದ್ರು ನಮ್ ದೇವ್ರನ್ನ ನಾವು ಪ್ರೇ ಮಾಡೋದ್ ಬಿಡಲ್ಲ. ಸೊ ಬೇಸಿಕ್ಲಿ ನಮ್ಮ ಒಳಗಡೆ ಏನಿದೆ, ನಮ್ಮ ಪೂರ್ವಜರು, ನಮ್ಮ ಭೂಮಿ, ನಾವು, ನನ್ನ ಸತ್ಯ ಏನಿದೆ, ಈ ಲೈಫ್ಗೆ ನಾನೇನು, ಸೊ ಇದೆಲ್ಲ ನಾವೆಲ್ಲೇ ಹೋದ್ರು ಇಟ್ಸ್ ಅಸ್ ಓನ್ಲಿ. ಲಿಟ್ರಲಿ ನಮ್ಮನ್ನ ನಾವು ಎಲ್ಲ ಕಡೆ ಕರ್ಕೊಂಡು ಹೋದಂಗೆ, ಇಟ್ಸ್ ಲೈಕ್ ದಟ್. ಸೊ ಮಾಡರ್ನ್ ಡೇ ಅಂತಂದ್ರೆ ಡಿಸ್ಕನೆಕ್ಟ್ ಆಗಿರೋದನ್ನ ಮತ್ತೆ ವಾಪಸ್ ನಮ್ಮದೇ ಎಬಿಲಿಟಿಗೆ, ನಮ್ಮ ಒಳಗಡೆ ಇರೋ ಚೈತನ್ಯಕ್ಕೆ ನಾವು ಕನೆಕ್ಟ್ ಆಗೋ ತರ ವಿದ್ಯೆ. ಓಕೆ, ಈಗ ನೀವು ನಮ್ದು ಅಂತ ಹೇಳಿದ್ರಲ್ಲ, ಈಗ ನಮ್ಮ ಭಾರತ ಸಂಸ್ಕೃತಿ, ಸನಾತನ ಧರ್ಮ, ಇಲ್ಲಿಯ ಒಂದು ಆಚಾರ ವಿಚಾರಗಳು ಬೇರೆ ರೀತಿಯಲ್ಲಿದೆ. ಹಾಗೇನೆ ಈ ಶಮನಿಸಮ್ ನೀವು ಹೇಳಿದ್ರಿ, ಇದ್ರ ಹಿಸ್ಟ್ರಿ ಹೇಗೆ, ಎಲ್ಲಿ ಹುಟ್ಟಿತು ಅನ್ನೋದು ಹೇಳಿದ್ರಿ. ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಇದೆಯಾ ಸಂಪ್ರದಾಯಗಳು? ಅದೇ ಬೇರೆನಾ, ಇದೇ ಬೇರೆನಾ, ಇಲ್ಲ ಎಲ್ಲ ಬೇಸ್ ಒಂದೇನಾ? ಇವಾಗ ನಮ್ಮಲ್ಲೂ ಒಂದು ಸಾಂಗ್ ಇದೆ, ಅಡವಿ ದೇವಿಯ ಕಾಡು ಜನಗಳ ಈ ಹಾಡು. ಸೇಮ್ ಥಿಂಗ್, ಫಾರೆಸ್ಟ್ ಎಲ್ಲಾ ಕಡೆ ಇದೆ, ಹಕ್ಕಿಗಳು, ಪ್ರಾಣಿಗಳು ಎಲ್ಲಾ ಕಡೆ ಇದೆ. ಸೊ ನೀವು ಸನಾತನ ಏನ್ ಹೇಳಿದ್ರಿ, ಅಥವಾ ಇವಾಗ ಎಲ್ಲೇ ಇದ್ರುನು ಪ್ರತಿಯೊಬ್ಬರಿಗೂ, ಇವಾಗ ಮುಸ್ಲಿಮ್ಸೇ ಆಗಿರ್ಬೋದು, ಅವರು ಚಂದ್ರನ ನಂಬ್ತಾರೆ, ಚಂದ್ರ ಬಂದ್ಮೇಲೆನೆ ನಾವು ಊಟ ಮಾಡ್ತೀವಿ ಅಂತ ಅವ್ರದ್ದೊಂದು ಫೆಸ್ಟಿವಲ್ ಅಲ್ಲಿ ನೇಚರ್. ಸೊ ಸಿಮಿಲರ್ಲಿ ಇವಾಗ ಕ್ರಿಶ್ಚಿಯನ್ಸು ಅಷ್ಟೇನೆ. ಸೊ ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ನೇಚರ್. ನೇಚರ್ ಇಲ್ದೆ ನಾವಿಲ್ವೇ ಇಲ್ಲ. ಸೊ ಹಾಗಾಗಿ ಇದು ಬಿಯಾಂಡ್ ರಿಲಿಜನ್. ಒಂದು ಸಿಮಿಲಾರಿಟಿ ನೀವು ಹೇಳಿದ ಪ್ರಕಾರ ನೋಡಿದ್ರೆ, ಹಿಂದೂಯಿಸಮ್ ಅಲ್ಲಿ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋದಾಗ ನಾವು ದೇವ್ರದ್ ನೋಡಿದಾಗ ಗಂಟೆ ಇದ್ ಮಾಡ್ತೀವಿ. ಸೊ ಶಮನಿಸಮ್ ಅಲ್ಲಿ ನಾವು ಟ್ರಾನ್ಸ್ಗೆ ಹೋಗ್ಬೇಕಾದ್ರೂ ನಾವು ಡ್ರಮ್ಸ್ ಯೂಸ್ ಮಾಡ್ತೀವಿ. ಬಿಕಾಸ್ ಶಮನಿಸಮ್ ವಿದ್ಯೆ ಹೇಗೆ ಅಂತಂದ್ರೆ, ನಾವು ಡ್ರಮ್ಸ್ ಸೇಕ್ರೆಡ್ ಸ್ಪೇಸ್ ಅಂತ ಓಪನ್ ಮಾಡ್ತೀವಿ. ಓಕೆ, ಸೊ 7 ಡೈರೆಕ್ಷನ್ಸ್ ನ ಕರಿತೀವಿ, ಸ್ಪಿರಿಟ್ ಆಫ್ ದ 7 ಡೈರೆಕ್ಷನ್ಸ್, ನಮ್ಮ ಪವರ್ ಆನಿಮಲ್ಸ್ ಇದೆಲ್ಲ ಕರೆದು ವಿ ಓಪನ್ ಅ ಸೇಕ್ರೆಡ್ ಸ್ಪೇಸ್. ಆಯ್ತಾ? ಸೊ ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಿದಾಗ ನಾವು ಟ್ರಾನ್ಸ್ಗೆ ಹೋಗ್ಬೇಕಾದ್ರೆ ಡ್ರಮ್ದು ಹೆಲ್ಪ್ ಬೇಕು. ಸೇಮ್ ಥಿಂಗ್, ನಾವು ದೇವಸ್ಥಾನಕ್ಕೆ ಹೋದಾಗ್ಲೂ ಆ ಒಂದು ಪೂಜ್ಯ ಭಾವಕ್ಕೆ ನಾವು ಹೋಗ್ಬೇಕಂತಂದ್ರೆ ನಮ್ಗೆ ಆ ಒಂದು ದಟ್ ಗಂಟೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡಿದ್ರೆ ಹಿಂದೂಯಿಸಮ್ ಅಲ್ಲೂ ಪ್ರತಿಯೊಂದು ದೇವರಿಗೆ, ದೇವಿಗೆ ಒಂದು ಪ್ರಾಣಿ ಅವ್ರ ಜೊತೆ ಇದ್ದೇ ಇರುತ್ತೆ. ಲೈಕ್ ಮುರುಘಾ ಅಂತಂದ್ರೆ ನವಿಲಿರುತ್ತೆ, ಅಥವಾ ಗಣೇಶ ಅಂತಂದ್ರೆ ಇಲಿ ಇರುತ್ತೆ. ಸೊ ಅದೇ ತರ ಮನುಷ್ಯರಿಗೆ ಶಮನಿಸಮ್ ಅಲ್ಲಿ ನಾವೇನು
ಬಿಲೀವ್ ಮಾಡ್ತೀವಿ ಅಂದ್ರೆ ಎಲ್ಲಾರ್ಗೂ ಪವರ್ ಆನಿಮಲ್ ಇದೆ, ಎಲ್ಲಾರ್ಗೂ. ಹೌದಾ? ಹೌದು, ಪ್ರತಿಯೊಂದು ವಿಷಯಕ್ಕೂ ಪವರ್ ಆನಿಮಲ್ ಇರುವ ಎಲ್ಲಾರ್ಗೂ ಇದೆ. ಓ, ಒಂದೊಂದ್ ಸೋಲ್ಗೂ ಒಂದೊಂದ್ ಆನಿಮಲ್ ಇರುತ್ತೆ. ಸೊ ಪ್ರೈಮರಿ ಅಂತ ಒಂದಿದೆ. ಫಾರ್ ಎಕ್ಸಾಂಪಲ್, ಇವಾಗ ಇದು ನಿಮ್ಮ ಪ್ರೈಮರಿ, ನಿಮ್ಮ ಪರ್ಸನಾಲಿಟಿಗೆ ಇರುತ್ತೆ. ಇನ್ ಕೆಲವು ನಿಮ್ ಕರಿಯರ್ಗೆ ಒಂದು ಪವರ್ ಆನಿಮಲ್ ಅಂತ ಇರುತ್ತೆ, ಆ ತರ. ಸೊ ಬೇಸಿಕ್ಲಿ ಅದು ಏನಕ್ಕೆ ಅಂದ್ರೆ, ನಾವ್ ಎಲ್ಲಿ ನಮ್ಮಲ್ಲಿ ಕೆಲವು ಸಲ ನಮ್ಗೆ ನೀವ್ ಹೇಳ್ದಂಗೆ ಮಾಡರ್ನ್ ಡೇ ಡಿಸ್ಕನೆಕ್ಟ್ ಏನಾಗಿರುತ್ತೆ, ಸೊ ಆ ಕನೆಕ್ಷನ್ ನ ವಾಪಸ್ ತಂದು ನಿಮ್ಗೆ ಪವರ್ ಕೊಡುವಂತಹ ಒಂದು ಪ್ರಾಣಿ. ಸೊ ಕೆಲವ್ರಿಗೆ ಒಂದೊಂದ್ಸಲ ಕಪ್ಪೆನೂ ಬರ್ಬೋದು, ಕೋತಿನೂ ಬರ್ಬೋದು, ಬಟ್ ಅದ್ರಲ್ಲೂ ಮೆಡಿಸಿನ್ ಇದೆ. ತುಂಬಾ ಸೀರಿಯಸ್ ಆಗಿ ಕೆಲವ್ರು ಇರ್ತಾರೆ, ಲೈಕ್ ಫಾರ್ ಎಕ್ಸಾಂಪಲ್ ಲೈಫ್ ನ ತುಂಬಾ ಅವ್ರಿಗೆ ಹೇಳಕ್ ಆಗಲ್ಲ. ಕೆಲವು ಸಲ ಕೋತಿ ಪವರ್ ಅನಿಮಲ್ ಆಗಿ ಬರ್ಬೋದು, ನಮಗದ್ ಗೊತ್ತಾಗಲ್ಲ. ನಾವು ಟ್ರಾನ್ಸ್ ಅಲ್ಲಿ ಹೋದ್ಮೇಲೆ ನಾವ್ ಅದನ್ನ ಹೇಳಕ್ ಆಗೋದು. ಪ್ಲೇಫುಲ್ನೆಸ್ ತರಕ್ಕೆ ಅದ್ ಬಂದಿರುತ್ತೆ, ಲೈಫ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಓಕೆ, ಇನ್ ಕೆಲವ್ರಿಗೆ ನೀವು ನೋಡಿ, ತುಂಬಾ ವಿದ್ಯೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಬಟ್ ಒಂದು ಸೆಲ್ಫ್ ವರ್ತ್ ಅಂತ ಇರಲ್ಲ. ಕೆಲವು ಸಲ ಅವ್ರಿಗೆ ನವಿಲ್ ಬರುತ್ತೆ. ನವಿಲ್ ಇಸ್ ವೆರಿ ಲೈಕ್ ಸೆಲ್ಫ್ ವರ್ತ್ ಇರೋ ತರ. ಸೊ ಅದು ನಾವ್ ಚೂಸ್ ಮಾಡಕ್ ಆಗಲ್ಲ, ಯಾವ್ದ್ ಬೇಕಾದ್ರೂ ಬರ್ಬೋದು, ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವ್ ಅದನ್ನ ಟ್ರಾನ್ಸ್ ಅಲ್ಲಿ ಹೋಗಿ, ಈಗ ಸನದು ಪವರ್ ಆನಿಮಲ್ ಮಾತಾಡ್ತೀನಿ, ವಿ ಇನ್ವೋಕ್ ಅಂತ ಹೇಳಿದಾಗ ಅವಾಗ ಬರುತ್ತೆ. ದೆನ್ ವಿ ಗೆಟ್ ಇಟ್ ಫಾರ್ ಯು ಅಂಡ್ ಟೆಲ್ ಯು. ಓಕೆ. ಅಂಡ್ ಈ ಪ್ರಾಣಿಗಳ ಸ್ಪಿರಿಟ್ ಜೊತೆಗೆ ನೀವು ಬೇರೆ ಮನುಷ್ಯರದ್ದು ಕೂಡ ಕರಿತೀರಾ, ಬರುತ್ತೆ ಅಲ್ವಾ? ಎವ್ರಿಥಿಂಗ್ ವರ್ಕ್ಸ್ ಆನ್ ಪರ್ಮಿಷನ್, ಫಸ್ಟ್ ಲಾ. ಸೊ ಯಾವ್ದು ನಾವು ಯಾರ್ದು ಪರ್ಮಿಷನ್ ಇಲ್ಲದೆ ನಾವು ಮಾಡೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಆಯ್ತಾ. ಅವರು ತುಂಬಾ ಒಂದ್ 10 ದಿನದಿಂದ ತುಂಬಾ ನೋವಲ್ಲಿದ್ರು. ಸೊ ಸಾರಿ, ನೋವು ಅಂದ್ರೆ ಲೈಕ್ ಅವ್ರ ಪರ್ಸನಲ್ ಆರ್ ಏನಾದ್ರು ಹೆಲ್ತ್ ಇಶ್ಯೂಸ್ ಆ ತರದ್ದ? ಪರ್ಸನಲ್ ಅವ್ರದ್ದು. ಓಕೆ, ಇಟ್ ವಾಸ್ ಲೈಕ್ ಮೆಂಟಲ್ ಸ್ಟ್ರೆಸ್ ಅಂಡ್ ಈ ತರ. ಸೊ ಅವರು ಹೇಳಿದ್ರು, ಅವರು ಶಮ್ಯಾನಿಕ್ ಪ್ರಾಕ್ಟಿಷನರೇ, ನನ್ನ ಬ್ಯಾಚ್ ಮೇಟ್ ಅವರು. ಅಂಡ್ ಅವ್ರು ತುಂಬಾ ಸೀನಿಯರ್ ಎಕ್ಸ್ಪೀರಿಯನ್ಸ್ ಇದೆ ಕೂಡ ಅವ್ರಿಗೆ ಬೇರೆ ಕೆಲ್ಸದಲ್ಲಿ. ಸೊ ಅವ್ರು ಹೇಳಿದ್ರು, ನೀತು ನಂಗೆ ಗೊತ್ತಿಲ್ಲ, ತುಂಬಾ ಈ ತರ ಆಗ್ತದೆ, ಜಸ್ಟ್ ಒಂದ್ಸಲ ನನ್ಗೆ ಆಗ್ತಾ ಇಲ್ಲ. ಸೊ ನೀನು, ಬಿಕಾಸ್ ಈ ಶಮನಿಸಮ್ ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ನ್ಯೂಟ್ರಲ್ ಇರ್ಬೇಕು. ಸೊ ನಾವು ತುಂಬಾ ದುಃಖದಲ್ಲಿದ್ದಾಗ ಅಥವಾ ನಮ್ಗೆ ಮೈಯಲ್ಲಿ ಜ್ವರ ಇದ್ದಾಗ ನಾವು ಮಾಡಲ್ಲ ಈ ಕೆಲಸ, ಬಿಕಾಸ್ ನಮ್ಗೆ ಆ ಸ್ಟಡಿನೆಸ್ ಬರಲ್ಲ. ಸೊ ವಿ ಡೂ ಇಟ್ ವೆನ್ ವಿ ಆರ್, ನಾವು ಫುಲ್ಲಿ ನಾವು ಹಾಲೋ ಇರಕ್ ಸಾಧ್ಯ ಆದಾಗ್ಲೇನೆ ಮಾಡೋದು. ಓಕೆ, ಸೊ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಕೆಲವು ಸಲ ಮಾಡಕ್ಕಾಗಲ್ಲ. ಸೊ ನಿನ್ನೆ ಅವ್ರು ನನಗ್ ಫೋನ್ ಮಾಡಿದ್ರು. ಸೊ ನಾನು ಓಕೆ, ಐಲ್ ಡೂ ದ ವರ್ಕ್ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅವ್ರ ಗೈಡ್ಸ್ ನ ಚೆಕ್ ಮಾಡಿದಾಗ, ಹರ್ ಸೋಲ್ ಇಟ್ ಸೆಲ್ಫ್ ಟೋಲ್ಡ್ ಮಿ, ದ ಸ್ಪಿರಿಟ್ ಆಫ್ ಹರ್ ಸೋಲ್, ಯಾರು ನನಗೆ ಫೋನ್ ಮಾಡಿದ್ರು, ಇದು ಯಾರ ಹೆಲ್ಪ್ ಬೇಕಾಗಿಲ್ಲ ಇದಕ್ಕೆ. ಈ ನೋವು ಅವರು, ಶಿ ಹ್ಯಾಸ್ ಟು ಗೋ ಥ್ರೂ ಇಟ್. ಐ ಡೋಂಟ್ ವಾಂಟ್ ಎನಿ ಹೆಲ್ಪ್ ಅಂತ ಸೋಲ್ ಹೇಳ್ತು. ಸೊ ನಾನು ಹಾಗೇನೆ ಕನ್ವೆ ಮಾಡಿದೆ ಅವ್ರಿಗೆ. ಐ ಟೋಲ್ಡ್ ಹರ್, ಇದಕ್ಕೂ ಮೀರಿ ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ಅಂತ. ಇದು ಆಗಿ 24 hours ಅಲ್ಲಿ ಇವಾಗ ನನ್ ಬರ್ತಾ ನನ್ಗೊಂದ್ ಕಾಲ್ ಬಂತು ಅವರಿಂದಾನೆ. ಏನಂದ್ರೆ, ಯು ವಿಲ್ ನಾಟ್ ಬಿಲೀವ್ ನೀತು, ನನ್ ಮಲ್ಗೆ ಇಲ್ಲ, ಆದ್ರೆ ನನಗ್ ಬ್ರೇಕ್ ಥ್ರೂ ಸಿಕ್ತು. ಏನ್ ನನ್ನ ಪ್ರಾಬ್ಲಮ್ ಅಂತ ನನಗೆ ಬ್ರೇಕ್ ಥ್ರೂ ಸಿಕ್ತು ಅಂತ. ಸೊ ಇಟ್ ಇಸ್ ಸೋಲ್ಗೆ ಏನ್ ಬೇಕು ಅದು ಹಾಗೆ ಆಗೋದು. ಸೊ ಯಾರು ಒಂದು ಫೋರ್ಸ್ ಮಾಡಿ ಔಟ್ಕಮ್ ನ ಆಚೆ ತರಕ್ಕಾಗಲ್ಲ. ಓಕೆ, ಸೊ ಅವ್ರೇನ್ ಹೇಳಿದ್ರು, ಅವ್ರು ಕೇಳಿದ್ರು ನನ್ಗೆ ಮಾಡಿ ಅಂತ, ಬಟ್ ಹರ್ ಸೋಲ್ ವಾಸ್ ನಾಟ್ ರೆಡಿ. ಶಿ ಸೆಡ್, ಇಲ್ಲ, ಐ ನೀಡ್ ಟೈಮ್, ನಾನೇ ಮಾಡ್ತೀನಿ, ಇದು ನಾನೇ ಫೀಲ್ ಮಾಡ್ಬೇಕು. ಇದು ಹೇಗೆ ಅಂದ್ರೆ, ಮಗು ತಾಯಿನೇ ಬರ್ತ್ ಕೊಡ್ಬೇಕು ಅದಕ್ಕೆ, ಬೇರೆಯವರೆಲ್ಲ ಹೆಲ್ಪ್ ಮಾಡ್ಬೋದು ಆ ತರ. ಸೊ ಮನುಷ್ಯರ್ದು ನಾವ್ ಆತರ ಪರ್ಮಿಷನ್ ಇಲ್ಲದೆ ಮಾಡೋದಿಲ್ಲ. ಕೆಲವು ಸಲ ನಾವು ಬಂದಾಗ್ಲೂ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ವಿ ವಿಲ್ ರೆಸ್ಪೆಕ್ಟ್ ಇಟ್. ನನ್ ಬೆಕ್ಕೆ ಒಂದ್ಸಲ ನಾನು ಯಾವ್ದೋ ಒಂದು ವಿಷಯಕ್ಕೆ ನಾನು ಕನೆಕ್ಟ್ ಮಾಡಿದಾಗ ಪರ್ಮಿಷನ್ ಕೊಡ್ಲಿಲ್ಲ, ಐ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಇಲ್ಲ, ಪ್ಲೀಸ್ 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 ಅಂತ ಹೇಳಕ್ ಆಗಲ್ಲ. ಸೊ ಇಟ್ಸ್ ಲೈಕ್ ದಟ್. ಈಗ ಬಂದಿರುತ್ತಲ್ವಾ ಸ್ಪಿರಿಟ್, ಯಾರೋ ನಮ್ಗೆ ಗೊತ್ತಿರೋರು ಗೊತ್ತಿಲ್ದವರು ಬಂದಾಗ ಈಗ ಹೇಳ್ತಾರೆ, ಮನುಷ್ಯನ್ ಮೆಂಟಲ್ ಸ್ಟೇಟಸ್, ಮೆಂಟಲ್ ಹೆಲ್ತ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತಾ ಅಂತ ಹೇಳಿ. ಯಾಕಂದ್ರೆ ನಮಗ್ ಗೊತ್ತಿಲ್ಲ, ಸ್ಪಿರಿಟ್ ಬಂದಾಗ ಏನ್ ಬೇಕಾದ್ರೂ ಆಗೋ ಸಾಧ್ಯತೆ ಇರುತ್ತೆ. ಸಿನಿಮಾದಲ್ಲೆಲ್ಲ ತೋರಿಸ್ದಂಗೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಇಸ್ ವಾಟ್ ಇಟ್ ಇಸ್, ಬಟ್ ಆ ತರ ಸ್ಪಿರಿಟ್ ಬರೋದಿಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಇಟ್ಸ್ ಓನ್ಲಿ ದ ಎನರ್ಜಿ. ಇಟ್ಸ್ ನಾಟ್ ಲೈಕ್ ಅದು ಆತ್ಮ ಬಂದ್ ನಮ್ಮ ಹತ್ರ ಮಾತಾಡುತ್ತೆ ಸಿನಿಮಾದಲ್ಲಿ ತೋರಿಸಿದಾಗ. ಇಟ್ಸ್ ನಾಟ್ ಲೈಕ್ ದಟ್. ಯಾಕೆ ಹೇಳ್ತಾ ಇದ್ದೀನಿ, ತುಂಬಾ ಜನ ಆತರ ಮಿಸ್ಟೇಕ್ ಮಾಡ್ಕೊತಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ಆ ತರ ಇಲ್ಲ. ಇದು ಸೇಕ್ರೆಡ್ ಸ್ಪೇಸ್ ಅಲ್ಲಿ ನಾವು ಮಾಡೋದು ಇಸ್ ಓನ್ಲಿ ಡಿವೈನ್ ವರ್ಕ್. ಇಟ್ ಇಸ್ ಸೇಫ್ ಸ್ಪೇಸ್.
ಸೊ ಯಾವ್ದ್ ಬರ್ಲಿಕ್ಕಿದೆ ಅಷ್ಟು ನಮ್ ಟ್ರೈನಿಂಗ್ ಆಗಿನೇ ನಾವ್ ಅದ್ ಮಾಡಕ್ಕಾಗೋದು. ಸೊ ಸ್ಪಿರಿಟ್ ಬರೋದು ನಮ್ಮ ಏನೋ ಮೂವಿನಲ್ಲಿ ಕರ್ಟನ್ಸ್ ಹಾರೋದು ಆತರ ಎಲ್ಲ ಏನೂ ಆಗೋದಿಲ್ಲ. ಇಟ್ಸ್ ನಥಿಂಗ್ ಲೈಕ್ ದಟ್. ಜಸ್ಟ್ ಸೊ ದಟ್ ಯಾರು ಅದನ್ನ ತಪ್ಪು ತಿಳ್ಕೊಳ್ದೇ ಇರ್ಲಿ ಅನ್ನೋ ಕಾರಣಕ್ಕೆ. ಇಟ್ಸ್ ನಾಟ್ ಅಕಲ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದಾಗ್ಲಿ ಮ್ಯಾಜಿಕ್ ಆಗ್ಲಿ ವೂಡು ಆತರ ಏನೂ ಇಲ್ಲ. ದಿಸ್ ಇಸ್ ಪ್ರಾಪರ್ ಸ್ಪಿರಿಚುವಲ್ ವರ್ಕ್. ಡ್ರೀಮ್ಸ್ ಬಂದಾಗ್ಲೂ ಆ ಡ್ರೀಮ್ ಜೊತೆ ನಾವು ಕನೆಕ್ಟ್ ಮಾಡಿ ಮಾತಾಡೋದು ಅದೇನ್ ಬರೋದಿಲ್ಲ ಅಲ್ಲಿ. ಇಟ್ಸ್ ನಾಟ್ ಲೈಕ್ ದಟ್. ಈಗ ಡ್ರೀಮ್ ಅಂತ ಹೇಳಿದ್ರಲ್ವಾ, ಈಗ ಬಹಳ ಜನಕ್ಕೆ ರಿಪೀಟೆಡ್ಲಿ ಡ್ರೀಮ್ಸ್ ಬೀಳ್ತಾನೆ ಇರುತ್ತೆ. ಕೆಲವರು ಅದನ್ನ ಮುಂಚೆ ಎಲ್ಲ ಆಕಾಶವಾಣಿ ಅಂತನೂ ಕೆಲವರು ಹೇಳ್ತಾ ಇದ್ರು. ಡ್ರೀಮ್ಸ್ ಅಲ್ಲಿ ಕೆಲವೊಂದು ಇಂಡಿಕೇಶನ್ಸ್ ಬರ್ತಿರುತ್ತೆ ಅವ್ರಿಗೆ. ಈಗ ಎಕ್ಸಾಂಪಲ್, ನಮ್ಗೆ ಡ್ರೀಮ್ ಅಲ್ಲಿ ಒಂದು ಜಾಗ ಬಂತು, ಅಲ್ಲೊಂದು ಮೂರ್ತಿ ಇದೆ ಅಂತ ನಮ್ಗೆ ಗೊತ್ತಾಯ್ತು. ನಾವು ಸೇಮ್ ಪ್ಲೇಸ್ ಹೋಗಿ ನೋಡಿದಾಗ ಅಲ್ಲೊಂದು ಮೂರ್ತಿ ಇರುತ್ತೆ. ಸೊ ಎಷ್ಟೋ ಜನರಿಗೆ ಇದಾಗಿದೆ. ಇದಕ್ಕೆ ಮತ್ತೆ ಶಮನಿಸಮ್ಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ಸೊ ಐ ಥಿಂಕ್ ಏನಂದ್ರೆ, ನಾವು ನಿಜವಾಗ್ಲೂ ಕೇಳಕ್ ರೆಡಿ ಇದ್ರೆ ಎಲ್ಲರೂ ನಮ್ ಜೊತೆ ಮಾತಾಡ್ತಾರೆ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಯಾಕಂದ್ರೆ ಕೆಲವು ಸಲ ನಾವೆಲ್ಲೋ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಹೊಸ ಜಾಗಕ್ಕೆ, ನಮ್ಗೇನೋ ಅನ್ಸುತ್ತೆ ಬೇಡ ಎಲ್ಲ ಹೋಗೋದು ಅಂತ. ಅವಾಗ ಅದನ್ನ ರೆಸ್ಪೆಕ್ಟ್ ಮಾಡಿ ನಾವು ಹೋಗ್ಬಾರ್ದು ಅಲ್ಲಿ. ದಿಸ್ ಅನ್ ಅದರ್ ಎನರ್ಜಿ ವಿಚ್ ಇಸ್ ಟೆಲ್ಲಿಂಗ್ ಡೋಂಟ್ ಕಮ್. ಸೊ ಇಟ್ಸ್ ಓಕೆ, ಇಲ್ಲ ಪರ್ಮಿಷನ್ ತಗೊಂಡ್ ಹೋಗಿ ಆತರ. ಸೊ ಡ್ರೀಮ್ ಅಲ್ಲಿ ಬಂದ್ರೆ ಒಂದೇ ಅದ್ ನಿಜವಾಗ್ಲೂ ಮೂರ್ತಿ ಇರ್ಬೋದು, ಬಟ್ ಆಲ್ಸೋ ಇಟ್ ಕುಡ್ ಬಿ ಏನಂತಂದ್ರೆ ಅದ್ರಲ್ಲೊಂದು ಮೀನಿಂಗ್ ಇರ್ಬೋದು, ಆ ಮೂರ್ತಿ ಏನಕ್ ಬಂದಿದೆ. ಸೊ ನಾವ್ ಡ್ರೀಮ್ ಟ್ರ್ಯಾಕಿಂಗ್ ಮಾಡಿದಾಗ ಅವ್ರಿಗೆ ಏನಕ್ಕೆ ಅದು ತೋರಿಸ್ತಾ ಇದೆ, ಆ ಮೂರ್ತಿಗೂ ಅವ್ರಿಗೂ ಏನ್ ಮೀನಿಂಗ್ ಇದೆ, ಈ ತರ ನಾವ್ ಅದನ್ನ ಫೈಂಡ್ ಔಟ್ ಮಾಡಕ್ ಆಗುತ್ತೆ. ಸೊ ನೀವು ಮಾಡ್ತೀರಾ ಅದನ್ನ? ಪರ್ಮಿಷನ್ ಇಲ್ಲ ಅಂತಂದ್ರೆ ನಾವ್ ಮಾಡಲ್ಲ. ಅದೇ, ಎಲ್ಲದಕ್ಕೂ ಪರ್ಮಿಷನ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಮಾಡ್ತೀರಾ. ಅದಕ್ಕೆ ಸೊಲ್ಯೂಷನ್ ಹುಡುಕ್ತೀರಾ ನೀವು? ಹೌದು, ಸೊಲ್ಯೂಷನ್ ಅವ್ರು ಏನ್ ಕೊಡ್ತಾರೆ ಅದಕ್ಕೆ ಸೊಲ್ಯೂಷನ್ ಬೇಕಿದ್ರೆ. ಕೆಲವು ಸಲ ಬರೀ ಅವೇರ್ನೆಸ್ ಸಾಕು, ಅದ್ರಲ್ಲೇ ಸೊಲ್ಯೂಷನ್ ಇರುತ್ತೆ. ಸೊ ಅವ್ರ ಕ್ಲೈಂಟ್ ಮೇಲೆ ಡಿಪೆಂಡೆಂಟ್ ಅದು. ಓಕೆ. ಅಂಡ್ ಇನ್ನೊಂದು, ಈಗ ನಿಮ್ಮ ಜರ್ನಿ ಒಂದು ಆಕ್ಟಿಂಗ್ ಕರಿಯರ್ ಇಂದ ಸ್ಟಾರ್ಟ್ ಆಯ್ತು. ಅಂಡ್ ದೆನ್ ನಾವು ನಿಮ್ಮನ್ನ ತುಂಬಾ ಒಂದು ಏನು ಸಮಾಜಕ್ಕೆ ಒಂದು ಬೇರೆ ಬೇರೆ ಕೊಡುಗೆಗಳನ್ನ ನೀವು ಕೊಟ್ಟಿದ್ದೀರಾ ಅಲ್ವಾ? ಸೊ ಅದೆಲ್ಲದ್ರ ಜೊತೆಗೆ ಇದು ನಿಮ್ಮ ಮೈಂಡಲ್ಲಿ ಹೇಗ್ ಬಂತು ಶಮನಿಸಮ್ ಅನ್ನೋದು ಕಲಿಬೇಕು ನಾನು? ಅದೇನೋ ಒಂದು ಬರ್ಬೇಕಲ್ಲ ನಮ್ಮಲ್ಲಿ ಈ ತರ ಬರೋದಕ್ಕೆ. ಅಲ್ಲ, ಆಕ್ಚುಲಿ ಇದು ಹೇಗೆ ಅಂತಂದ್ರೆ, ನಾನು ಇದನ್ನ ಕಲಿತೀನಿ, ಇದೇನು ಅಂತ ನಾನು ನೋಡ್ತೀನಿ ಅಂತ ಒಂದು ಆ ಮೆಂಟಾಲಿಟಿಯಿಂದ ಹೋದ್ರೆ ಅದು ಮೋಸ್ಟ್ಲಿ ಬರಲ್ಲ ಅಂತ ಅನ್ಕೋತೀನಿ. ಬಟ್ ಅದೇ ನಾವು ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ನಾನು ಯಾವತ್ತಾದ್ರೂ ಒಂದಿನ ಶಮಾನಿಕ್ ಪ್ರಾಕ್ಟಿಷನರ್ ಆಗ್ತೀನಿ ಅಂತ ನಾನು ಯಾವ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ನಂಗೆ 10 years ಇಂದ ನಂಗೆ ಡ್ರೀಮ್ಸ್ ಬರ್ತಾನೆ ಇತ್ತು. ಸೊ ನಾನು ಹುಡುಕ್ತಾ ಇದ್ದೆ ಯಾರಾದ್ರೂ ಟೀಚರ್ ಹೇಳ್ಕೊಡ್ತಾರಾ ಅಂತ. ಬಿಕಾಸ್ ನಂಗೆ ನಾನು ಹೇಗಿದ್ರು ಸೈಕಾಲಜಿ ಸ್ಟೂಡೆಂಟ್ ಆಗಿದ್ದೆ. ಸೊ ನಂಗೆ ಸೈಕಾಲಜಿ ಆನ್ಸರ್ಸ್ ಬೇಕಾಗಿರ್ಲಿಲ್ಲ. ಬಿಕಾಸ್ ಐ ನೋ, ಇವಾಗ ಲೈಕ್ ಐ ಸೇನೋ, ನಿಮಗೆ ಒಂದು ಹೂವಿನ ಕನ್ಸು ಬಿದ್ರೆ ಅಥವಾ ಹಾವಿನ ಕನ್ಸು ಬಿದ್ರೆ ನಿಮಗೆ ಬೇರೆ ಅರ್ಥ ಇರುತ್ತೆ, ನನಗೆ ಅದೇ ಸೇಮ್ ಡ್ರೀಮ್ ಬಂದ್ರೆ ನನಗೆ ಬೇರೆ ಅರ್ಥ ಇರುತ್ತೆ. ಸೊ ನಂಗೆ ಸೈಕಲಾಜಿಕಲ್ ರೆಫರೆನ್ಸ್ಗಿಂತಾನು ಡೀಪರ್ ಮೀನಿಂಗ್ ಬೇಕಿತ್ತು. ಯುನೀಕ್ ಅಂದ್ರೆ ನಿಮಗೆ ಏನಕ್ಕೆ ಬರ್ತಾ ಇದೆ ಆ ತರ. ಸೊ ಲಕ್ಕಿಲಿ ನನಗೆ when the student is ready, teacher is also ready ಅಂತಾರಲ್ಲ. ಸೊ ಆತರ ನನಗೆ ಪಾಲ್ ಹಿನ್ಸ್ಬರ್ಗರ್ ಮತ್ತೆ ನೀಲಂ ನಾನ್ವಾನಿ ಅಂತ ಅಹಮದಾಬಾದ್ ಅಲ್ಲಿ ಹಸ್ಬೆಂಡ್ ವೈಫ್, ಅವರು ನನಗೆ ಯಾರೋ ಒಬ್ರು ಹೇಳಿದ್ರು, ಈ ತರ ಅವ್ರು ಶಮನ್ಸ್ ಇದಾರೆ, ಚೆಕ್ ಮಾಡು ಅಂತ. ಅಂಡ್ ನಾನು ಮಾತಾಡಿದಾಗ 1 after 1 ಅವ್ರದ್ದು ಕೋರ್ಸಸ್ ನಾನು ಕಲಿತಾ ಇದ್ದೆ. ನನಗೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಅಂಡ್ ಏನಂದ್ರೆ ಲೈಫಲ್ಲೂ ನಮ್ಗೆ ಅದೇ ತರ ಚಾಲೆಂಜಸ್ ಬರುತ್ತೆ. ಸೊ ಅದು ಬರೀ ಥಿಯರಿ ಮಾಡೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಲೈಫಲ್ಲಿ ಅದು ಬರ್ತಾನೆ ಇರುತ್ತೆ. ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಬಂದು ಹೇಗಾದ್ರೂ ಸಾಲ್ವ್ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತಲ್ಲ. ಸೊ ಅದು ನನಗೆ ಒಟ್ಟಿಗೆ ಇದಾಗಿದ್ದು ಹೊರತು ನಾನಿದು ಯಾವುದೇ ಒಂದು ಪರ್ಪಸ್ಗೋಸ್ಕರ ಇದನ್ನ ಕಲಿಬೇಕು ಅಂತ ಕಲ್ತಿದ್ದೆ ಅಲ್ಲ. ನನಗೋಸ್ಕರ ನಾನೇನ್ ಮಾಡ್ಬೇಕು, ನಮ್ ಟೀಚರ್ಸ್ ಈ ತರ ಕಲಿಸ್ತಾರೆ ಅಂದಾಗ ಅವರ ಒಂದು ಮೊಡಾಲಿಟಿಗೆ ನಾನ್ ಕಲ್ತಿದ್ದು. ಸೊ ಹಾಗೆ ಬಟ್ ಮೇನ್ಲಿ ಬಿಕಾಸ್ ಆಫ್ ಡ್ರೀಮ್ಸ್. ಅಂಡ್ ಈ ಶಮನಿಸಮ್ ಇಂದ ಯಾವ್ಯಾವ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ ಅಂತ ಹೇಳಿ. ಯಾಕಂದ್ರೆ ನೀವ್ ಹೇಳೋ ಪ್ರಕಾರ ಸೋಲ್ಗೆ ಕನೆಕ್ಟ್ ಆಗ್ತೀರಾ ಅಂದಾಗ ಐ ಥಿಂಕ್ ಕಂಪ್ಲೀಟ್ ಎಲ್ಲದಕ್ಕೂ ಯೂನಿವರ್ಸಲ್ ತರ ನಮ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಅಂತ. ಒಂದು ನಾನು ಕೆಲವ್ರು ನೋಡಿದೀನಿ ಏನಂದ್ರೆ, ನಮ್ ಸೋಲಲ್ಲಿ ಒಂದ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಮದ್ವೆ ಆಗ್ತಾ ಇಲ್ಲ, ಆ ತರ ಏನೋ ಇರುತ್ತೆ. ಸೊ ಒಂದ್ಸಲ ಒಂದ್ ಸಿಟ್ಟಿಂಗ್ ಅಲ್ಲಿ ನಾವು ಹೇಳ್ಬೋದು. ಬಟ್ ಸೋಲ್ಗೂ ಕೆಲವು ಸಲ ಮೈಂಡ್ಗೆ ಎಸ್ಪೆಷಲಿ ಲಿಮಿಟೇಷನ್ಸ್ ಇರುತ್ತೆ. ಸೊ ಒಂದೇ ಸಲ ಎಲ್ಲಾನು ಸತ್ಯ ಆಚೆ ಬರ್ಬೇಕು ಅಂದ್ರೆ ಅವ್ರು ಎಷ್ಟು ರೆಡಿ ಇದ್ದಾರೆ ಅದನ್ನು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನನಗೇನೆ ಸೆಲ್ಫ್ ಎಸ್ಟೀಮ್ ಇಶ್ಯೂ ಇದೆ ಅಂತ ಇಟ್ಕೊಳ್ಳಿ. ಇದು ಕಾನ್ಸ್ಟೆಂಟ್ ಪ್ರಾಸೆಸ್. ಒಂದ್ಸಲ ನನ್ಗೆ ಯಾರೋ ಹೆಲ್ಪ್ ಮಾಡ್ಬೋದು. ಇವಾಗ ಶಾಮನಿಸಮ್ ಇರ್ಬೋದು, ಇನ್ನರ್ ಚೈಲ್ಡ್ ಇರ್ಬೋದು, ಯಾರೋ ಒಂದು ಪ್ರಾಕ್ಟಿಷನರ್ ನನಗೆ ಹೆಲ್ಪ್ ಮಾಡ್ಬೋದು.
ಬಟ್ ನಾನು ಅದನ್ನ ಎಷ್ಟು ಅಳವಡಿಸ್ಕೊಳ್ತೀನಿ, ಅದ್ರ ಜೊತೆ ನಾನು ಎಷ್ಟು ಮೂವ್ ಆಗಕ್ ರೆಡಿ ಇದ್ದೀನಿ, ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅದು ಮ್ಯಾಟರ್ ಆಗುತ್ತೆ. ಸೊ ಕ್ಲೈಂಟ್ಸ್ ಯಾವತ್ತು ಓಕೆ ಒಬ್ರು ಮಾಡಿದ್ದಾರೆ ಅಂದ್ಮೇಲೆಲ್ಲ ಮುಗೀತು ಅಂತಲ್ಲ, ವಿ ಶುಡ್ ವರ್ಕ್ ಟುಗೆದರ್, ದಟ್ ಈಸ್ ಇಂಪಾರ್ಟೆಂಟ್. ಬೇರೆ ಏನಾದ್ರೂ ಇವಾಗ ಅನ್ನೆಸೆಸರಿ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡೋದು ಅದೆಲ್ಲ ಒನ್ ಟೈಮ್ ಸಿಟ್ಟಿಂಗ್ ಅಲ್ಲಿ ಆಗುತ್ತೆ. ಓಕೆ. ಬಟ್ ಸೋಲ್ದು ಲರ್ನಿಂಗ್ ಇದೆ ಅಲ್ಲ, ನಮ್ಗೆ ನಮ್ಮ ಏಜ್ ತರಾನೇ, ಮಕ್ಳಿದ್ದಾಗ ನಾವ್ ಹೇಗಿರ್ತೀವಿ, ಇವಾಗ ಹೇಗಿದ್ದೀವಿ, ಹಲವಾರು ವಿಷಯ ನಾವ್ ಹೇಗ್ ತಿಳ್ಕೊತೀವಿ, ಅಷ್ಟು ಸಮಯ ನಮ್ಮ ಸೋಲ್ಗೆ ನಾವು ಕೊಡ್ಬೇಕು, ಅಷ್ಟು ತಾಳ್ಮೆ, ಅಷ್ಟು ಪ್ರೀತಿ ನಮ್ಮ ಮೇಲೆ ನಮಗಿರ್ಬೇಕು. ದಿಸ್ ಇಸ್ ಮೈ ಒಪಿನಿಯನ್. ಬಟ್ ಮೋಸ್ಟ್ಲಿ ಮೇನ್ ಇಶ್ಯೂಸ್ ಇಟ್ಸ್ ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರಿಗೆ ಸೆಲ್ಫ್ ಎಸ್ಟೀಮ್ ಇಶ್ಯೂಸೇ ಇದೆ ಅಂತ ಹೇಳಿ ಗೈಡೆನ್ಸ್ ಬರ್ಬೋದು, ಬಟ್ ಅವ್ರ ಅದನ್ನ ಸಿಕ್ಕಿದ ಗೈಡೆನ್ಸ್ ನ ಅವ್ರು ಎಷ್ಟು ಹೌ ಮಚ್ ಶಿ ಪುಟ್ಸ್ ಇನ್ ಎಫರ್ಟ್, ದಟ್ ಮ್ಯಾಟರ್ಸ್. ಓಕೆ. ಬಟ್ ಈ ಶಮನಿಸಮ್ ಅಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಮೋಸ್ಟ್ಲಿ. ಈಗ ನಮ್ಗೆ ಒಂದ್ ಕನ್ಫ್ಯೂಷನ್ ಕಾಡ್ತಾ ಇರುತ್ತೆ ಇವಾಗ್ಲೂ. ಈಗ ನಾವ್ ಯಾರಾದ್ರೂ ಜ್ಯೋತಿಷ್ಯದ ಹತ್ರ ಹೋದ್ರೆ, ಇಲ್ಲ ಅಂದ್ರೆ ಬೇರೆ ಎಲ್ಲೋ ಟೆಂಪಲ್ಗೆ ಹೋದ್ರೆ ನಾವು ಫಿಸಿಕಲಿ ಹೋಗ್ಬೇಕು, ಹೋಗಿ ಕುತ್ಕೊಂಡ್ ಮಾತಾಡ್ಬೇಕು. ಆದ್ರೆ ಈಗ ಶಮನಿಸಮ್ ಅಲ್ಲಿ ನಾವ್ ಎಲ್ಲೇ ಇದ್ರೂನು, ಯಾಕಂದ್ರೆ ಈಗ ಡಿಜಿಟಲ್ ವರ್ಲ್ಡ್ ಆಗ್ಬಿಟ್ಟಿದೆ ಅಲ್ವಾ, ಸೊ ಡಿಜಿಟಲ್ ಮೂಲಕನೂ ನಾವೇನಾದ್ರೂ ಸೊಲ್ಯೂಷನ್ ನ ಕಂಡಿಡ್ಕೋಬಹುದಾ ಅಂತ ಹೇಳಿ. ಆಕ್ಚುಲಿ ಶಮನಿಸಮ್ಗೆ ಪ್ರತಿಯೊಬ್ರು ಮುಂದೆ ಇರ್ಬೇಕಂತ ಇಲ್ವೇ ಇಲ್ಲ, ಎಲ್ಲ ಎನರ್ಜಿ ಹೀಲಿಂಗ್ ಅಲ್ವಾ. ಸೊ ಇವಾಗ ತುಂಬಾ ಜನ ರೇಖಿ ಪ್ರಾಕ್ಟಿಷನರ್ಸ್ ನ ನೀವು ಕೇಳಿ, ಇಲ್ಲ ಪ್ರಾಣಿಕ್ ಹೀಲಿಂಗ್ ಅವ್ರನ್ನ ಕೇಳಿ, ಯಾರು ಮುಂದ್ಗಡೆ ಇರ್ಬೇಕಂತ ಏನು ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ರು ನ್ಯೂಜಿಲೆಂಡ್ ಇಂದ ಇತ್ತೀಚೆಗೆ ನನ್ಗೆ ಅವರು ಡ್ರೀಮ್ ಬಗ್ಗೆ ಕಾಲ್ ಮಾಡಿದ್ರು. ಸೊ ಅವ್ರೇನ್ ಇರ್ಬೇಕಂತ ಇಲ್ಲ, ಅದಾದ್ಮೇಲೆ ಅವ್ರು ಇನ್ನೇನೋ ಕೇಳಿದ್ರು. ಸೊ ಜಸ್ಟ್ ಅವ್ರ ವಿಲ್ಲಿಂಗ್ನೆಸ್ ಅಷ್ಟೇ. ಬಟ್ ಡಿಜಿಟಲ್ ಅಲ್ಲಿ ಹೇಗೆ ಅಂತಂದ್ರೆ, ಮೊದ್ಲೆಲ್ಲ ಹೇಗಿರ್ತಾ ಇತ್ತು ಅಂದ್ರೆ, ಈ ನೇಟಿವ್ ಅಮೆರಿಕನ್ಸ್ ಕಡೆಯಲ್ಲಿ ನಾನು ಓದಿದ್ದು ಏನಂತಂದ್ರೆ, ಅವ್ರ ಮಕ್ಕಳನ್ನ ಹೇಗ್ ಟ್ರೈನ್ ಮಾಡ್ತಾ ಇದ್ರು ಅಂದ್ರೆ, ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಆಯ್ತಾ, ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಕಣ್ ಕಟ್ತಾ ಇದ್ರಂತೆ. ಅಂದ್ರೆ ನಮ್ಮ ಒಂದು ಇಂಟ್ಯೂಷನ್ ನ ಸ್ಟ್ರಾಂಗ್ ಮಾಡಕ್ಕೆ ಟ್ರೈನಿಂಗ್ ಮಾಡೋದು. ಆಯ್ತಾ, ಅದಕ್ಕೆ ನಾವ್ ಯಾರು ಶಮನ್ಸ್ ಆಗಲ್ಲ, ಯಾಕಂದ್ರೆ ನಾವು ಅವ್ರ ಟ್ರೈಬ್ ಇಂದ ಬಂದವರೇ ಅಲ್ಲ, ನಾವು ಪ್ರಾಕ್ಟಿಷನರ್ಸ್ ಅಷ್ಟೇ. ಆ ಟ್ರೈಬ್ ಒರಿಜಿನಲ್ ಯಾರಿದ್ದಾರೆ ಅವರೇ. ಸೊ ಅವ್ರನ್ನ ಹಂಗೆ ಕರ್ಕೊಂಡು ಹೋಗೋರಂತೆ. ಸೊ ಒಂದ್ ಮರ ತೋರಿಸ್ತಾ ಇದ್ರಂತೆ ಕಣ್ ಕಟ್ಟಿ. ಆಯ್ತಾ, ಮತ್ತೆ ಅವ್ರನ್ನ ಹಂಗೆ ಕಾಡಲ್ ಬಿಟ್ಟು ವಾಪಸ್ ಅದೇ ಮರಕ್ಕೆ ನೀನು ಹುಡುಕೊಂಡ್ ಬರ್ಬೇಕು. ಸೊ ಲಿಟ್ರಲಿ ಅವರ ಎಲ್ಲಾ ಸೆನ್ಸಸ್ ಅವರು ಅಲರ್ಟ್ ಆಗಿ ಬರೋ ತನಕ ಆತರ, ಲೈಕ್ ಟ್ರೈನಿಂಗ್ ಆತರ ಇರ್ತಾ ಇತ್ತು. ಬಟ್ ಇವಾಗ ಆಬ್ವಿಯಸ್ಲಿ ಇವಾಗ ನಮ್ ಟೀಚರ್ ಅಹಮದಾಬಾದ್ ಅಲ್ಲಿ ಕೂತ್ಕೊಂಡು, ನಾನ್ ಬೆಂಗಳೂರಲ್ಲಿ ಕೂತ್ಕೊಂಡು ಡಿಜಿಟಲ್ ಅಲ್ಲಿ ಕಲಿಬಹುದು. ವರ್ಕ್ಶಾಪ್, ಬಿಕಾಸ್ ವರ್ಕ್ಶಾಪ್ ಅವ್ರು ಏನ್ ಹೇಳ್ತಾರೆ ಕಲಿಬಹುದು. ನನಗೆ ಪ್ರಿಫರೆನ್ಸ್ ಇರೋದು ನಾನು ಅಲ್ಲಿ ಹೋಗಿ ಕಲಿಯೋದೇ ಬೆಟರ್. ಬಟ್ ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಇಸ್ ಪಾಸಿಬಲ್. ಸೊ ಕಲಿಯೋದು ಇಸ್ ಪಾಸಿಬಲ್ ಥ್ರೂ ಇದು. ಬಟ್ ಬೇರೆ ಏನೋ ಇಟ್ಸ್ ದ ಸೇಮ್ ಥಿಂಗ್, ಬಿಕಾಸ್ ಡಿಜಿಟಲ್ ಇರ್ಲಿ ಏನೇ ಇರ್ಲಿ, ಇದು ಫಾರ್ ಎವರ್ ಡಿಜಿಟಲ್. ಎಲ್ಲಂದ್ರೂ ರೀಚ್ ಆಗ್ಬೋದು. ನಾವ್ ಇಲ್ಲಿಂದ ಮನ್ಸನ್ನ ಅಂದ್ಕೊಂಡ್ರೆ ನಾವ್ ಎಲ್ಲಾದ್ರೂ ರೀಚ್ ಆಗ್ಬೋದು. ಸೊ ಹಾಗಾಗಿ ಫಸ್ಟ್ ನನ್ನ ನೆನಪಿದೆ, ನಮ್ಮ ಪಾಲ್ ಅಂತ ನಮ್ಮ ಟೀಚರ್ ಇದಾರಲ್ಲ, ಫಸ್ಟ್ ನಮಗೆ ಕಲಿಸ್ಬೇಕಾದ್ರೆ ಫಸ್ಟ್ ಒಂದು ಕಲ್ಲು ಎತ್ಕೊಂಡ್ಬನ್ನಿ ಅಂತ ಅಂದ್ರು. ನಿಮ್ಗೆ ಒಂದು ಸ್ಪೆಷಲ್ ಆಗಿ ನಮಗೆ ಟ್ರೈನಿಂಗ್ ಕೊಡುವಾಗ ಬೇಸಿಕ್ ಶಾಮನಿಸಮ್ ಕಲಿಸ್ಬೇಕಾದ್ರೆ. ಸೊ ನಮ್ಗೆ ಏನ್ ಅನ್ಸುತ್ತೆ, ಆ ಒಂದು ಕಲ್ಲನ್ನ ಯಾವ್ದಾದ್ರು ಒಂದು ಎತ್ಕೊಂಡು ಹೋಗ್ಬೇಕು. ಸೊ ಆ ಕಲ್ಲು ಜೊತೆ ಕನೆಕ್ಟ್ ಮಾಡಿ ಅದು ಏನ್ ಹೇಳುತ್ತೆ ಅಂತ ನಾವು ಬಂದು ಅವ್ರಿಗೆ ಹೇಳ್ಬೇಕಾಗಿತ್ತು. ಸೊ ಫಸ್ಟ್ ಒಂದ್ 2-3 ಸಲ ನಂಗೆ ಅರ್ಥವೇ ಆಗ್ಲಿಲ್ಲ ಹೇಗ್ ಮಾಡೋದು ಅಂತ. ಬಟ್ ಆಮೇಲೆ ನಂಗೆ ಅರ್ಥ ಆಯ್ತು. ಹಾಗೆ ಅವರು ಅಲ್ಲಿ ದೂರದಲ್ಲಿ ಒಂದು ಸ್ಟಾರ್ ಕಾಣಿಸ್ತಾ ಇದೆ, ಕನೆಕ್ಟ್ ಮಾಡ್ಬೋದು, ಪರ್ಮಿಷನ್ ಕೊಟ್ರೆ ಮಾಡು ಅಂತ ಕಲಿಸ್ತಾರೆ ನಮ್ಗೆ. ಒಂದು ಜಸ್ಟ್ ಒಂದು ಚೇರ್ ತೋರಿಸ್ತಾರೆ. ಸೊ ಕನೆಕ್ಟ್ ವಿತ್ ಇಟ್, ವಾಟ್ ಯು ಗೆಟ್ ಫ್ರಮ್ ಇಟ್ ಅಂತ. ಸೊ ಅದರ ಒಂದೇನಂದ್ರೆ ನಮ್ ಟೀಚರ್ಸ್ ಏನ್ ಮಾಡಿದ್ದಾರೆ, ಒಂದು ಒಳ್ಳೆ ವಿಷಯ ಏನಂದ್ರೆ, ಒಂದು ವರ್ಕ್ಶಾಪ್ ಆದ್ಮೇಲೆ ಇನ್ನು ಮುಗೀತು ನಿಮ್ ಟ್ರೈನಿಂಗ್ ಅಂತ ಇಲ್ಲ. ಇದ್ರಲ್ಲಿ ಸರ್ಟಿಫಿಕೇಟ್ಸ್ ನೋಡೋದು, ಇನ್ನಿಷ್ಟು ಕಲ್ತಿದ್ಯಾ ಆ ತರ ಶಾಬಾಸ್ಗಿರಿ ಯಾವ್ದು ಇಲ್ಲ. ಲೈಫ್ ಅಲ್ಲಿ ನಾವು ಹಂಬಲ್ ಆಗಿನೇ ನಮ್ ಸಮಸ್ಯೆಗಳನ್ನ ನಾವು ಡೀಲ್ ಮಾಡಿ ಎಲ್ಲ ನೋಡಿ ಕಲಿಬೇಕಾಗಿರೋ ವಿದ್ಯೆ ಇದು. ಸೊ ಇದು ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಯಾರು ಸೂಪರು ಆಗಲ್ಲ, ಅಥವಾ ಸೂಪರ್ ಇರೋರ್ಗೆಲ್ಲರಿಗೂ ಸರ್ಟಿಫಿಕೇಟ್ ಇರ್ಬೇಕಂತಾನು ಇಲ್ಲ. ಅದು ಶಮನಿಸಮ್ ಇದು. ಬಟ್ ಏನಂದ್ರೆ ದೇ ಟೀಚ್ ಯು. ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ನಮ್ಗೆ ನಾನು ಇವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. 13 years about 8-9 years ಆಯ್ತು. ಅಂಡ್ ಐ ಕೀಪ್ ಪ್ರಾಕ್ಟಿಸಿಂಗ್, ದೇ ಆಲ್ ಕೀಪ್ ಪ್ರಾಕ್ಟಿಸಿಂಗ್, ಬಿಕಾಸ್ ತುಂಬಾ ಮುಖ್ಯ. ಒಬ್ರಿಂದ ಒಬ್ರಿಗೆ ನಾವೆಲ್ಲರೂ ಕನೆಕ್ಟೆಡ್ ಆಗಿದ್ದೀವಿ. ಸೊ ನಿಮ್ಗೇನೋ ಪ್ರಾಬ್ಲಮ್ ಇದೆಯಾ, ಅದ್ರಲ್ಲಿ ನಮಗೂ ಏನೋ ಒಂದಿರುತ್ತೆ, ನಮ್ ಕಾಂಟ್ರಿಬ್ಯೂಷನ್ ಇರ್ಬೋದು, ನಮಗೆ ಅರ್ಥ ಮಾಡ್ಕೊಳ್ಳೋದು ಇರ್ಬೋದು. ಸೊ ಅವ್ರು ಇವತ್ತಿಗೂ ಅದನ್ನ ವಿ ಲಾಸ್ಟ್ ಪಾಲ್. ಅವರು 2021 ಅಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಬಟ್ ಅವ್ರ ನೀಲಮ್ ಅವರು ಇವಾಗ್ಲೂ ಶಿ ಇಸ್ ಹ್ಯಾಂಡ್ಲಿಂಗ್ ಇಟ್ ವೆರಿ ವೆಲ್. ಸೊ ನಾವೆಲ್ಲರೂ ಇವಾಗ್ಲೂ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಈಗ ಒಂದೊಂದು ವಿಷಯಕ್ಕೂ ಊಹಾಪೋಹಗಳು ಅನ್ನೋದು ತುಂಬಾ ಇರುತ್ತೆ. ಅದಿರೋದೇ ಒಂದ್ ವಿಷಯ ಇರುತ್ತೆ, ನಾವು ತಿಳ್ಕೊಳ್ಳೋದೇ ಒಂದು, ನಮ್ ಪಾಯಿಂಟ್ ಆಫ್ ವ್ಯೂ ಬೇರೆ ತರ ಇರುತ್ತೆ. ಹಾಗೆ ಈ ಶಮನಿಸಮ್ಗೂ ಕೂಡ ಇದೆಯಾ?
ಏನಾದ್ರೂ ಬೇರೆ ತರದ್ದು ಜನರ ಮಧ್ಯೆ ಇದು ಇದು ಆ ತರ ಈ ತರ ಅಂತ ಹೇಳಿ? ಸೊ ತುಂಬಾ ಜನ ಅನ್ಕೋತಾರೆ, ಅದೇ ನಾನು ಹೇಳಿದ್ನಲ್ಲ ಅವಾಗ, ಸಿನಿಮಾದಲ್ಲಿ ತೋರಿಸುತ್ತಾರ ಫುಲ್ ಫಸ್ಟ್ ಗಾಳಿ ಬರುತ್ತೆ, ಆಮೇಲೆ ಗೆಜ್ಜೆ ಸೌಂಡ್ ಬರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಇಟ್ಸ್ ನಥಿಂಗ್ ಲೈಕ್ ದಟ್. ಇನ್ಫ್ಯಾಕ್ಟ್ ನಾವು ಶಮಾನಿಕ್ ವಿದ್ಯೆ ಕಲಿಬೇಕಾದ್ರೆ ನಿಜವಾಗ್ಲೂ ಜೀವನಕ್ಕೆ, ನಮ್ಮ ನೋವಿಗೆ ನಾವು ಫಸ್ಟ್ ತಗ್ಗಿ ಬಗ್ಗಿ ಅದನ್ನ ಕಲ್ತ್ಕೊಂಡು ಏನಿದೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ಆಯ್ತಾ? ಸೊ ಊಹಾಪೋಹಗಳು ತುಂಬಾ ಕೆಲವ್ರು ಅನ್ಕೋತಾರೆ. ಅಂಡ್ ಅಫ್ಕೋರ್ಸ್ ಏನಾಗುತ್ತೆ, ನಾನು ಮೊನ್ನೆ ಒಂದ್ ಕಡೆ ನೋಡಿದೆ, ಒಂದು ಕಾರ್ಪೊರೇಟ್ ತರ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ನಿಮ್ಗೆ ನಿದ್ದೆ ಸಮಸ್ಯೆ ಇದೆಯಾ, ನಿಮಗೆ ಫಿನಾನ್ಷಿಯಲ್ ಸಮಸ್ಯೆ ಇದೆಯಾ, ಮ್ಯಾರಿಟಲ್ ಪ್ರಾಬ್ಲಮ್ಸ್, ಕಮ್ ಟು ಮೈ ಶಮಾನಿಕ್ ಕೋರ್ಸ್. ಸೊ ಅದನ್ನ ಮಾರ್ಕೆಟ್ ಮಾಡೋ ರೀತಿ ನನ್ನ ಪ್ರಕಾರ ಇಸ್ ನಾಟ್ ಹಾರ್ಟ್ ಓರಿಯೆಂಟೆಡ್ ಅಲ್ಲ. ಅಫ್ಕೋರ್ಸ್ ನಿಮ್ದೇನಿದೆ ನೀವು ಹೇಳಿ, ಬಟ್ ಅಂದ್ರೆ ಅದನ್ನ ಕಾರ್ಪೊರೇಟ್ ಕ್ರೌಡಿಗೆ ಮಾತ್ರ ಪ್ಲೀಸ್ ಮಾಡೋ ತರ ಮಾಡಿದಾಗ ಅದ್ರ ಒಂದು ಎಸೆನ್ಸ್ ಕಳ್ಕೊಳ್ತೀವಿ ಅನ್ನೋದು ನನ್ನ ಒಂದು ಬಿಲೀಫ್. ಬಿಕಾಸ್ ಇದು ಐ ಡೋಂಟ್ ನೋ ಹೌ ಟು ಸೇ ಇಟ್, ಆದ್ರೆ ಇದು ಒಂದು ಸೊಲ್ಯೂಷನ್ ಮಾತ್ರ ಅಂತ ನೋಡೋದಲ್ಲ. ನಮ್ಮ ಒಂದು ಸೋಲ್ ಬಗ್ಗೆ ನಾವು ಪ್ರೀತಿಯಿಂದಾನೇ ಮುಂದೆ ಹೋಗ್ಬೇಕು. ದಟ್ ಇಸ್ ದ ವೇ. ಅದ್ರ ಜೊತೆ ಎಲ್ಲ ಸಾಲ್ವ್ ಆಗುತ್ತೆ. ಬಟ್ ಇದು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ತಲೆನೋವಿದ್ಯಾ ಕಮ್ ಐಲ್ ಸಾಲ್ವ್ ಅಂತ ಡಿಸ್ಪ್ರಿನ್ ಕೊಟ್ಟಂಗೆ ಅಲ್ಲ ಇದು. ತಲೆನೋವು ಏನಕ್ಕೆ ಬರ್ತಾ ಇದೆ, ಪದೇ ಪದೇ ವಾಟ್ ಇಸ್ ಯುವರ್ ಬಾಡಿ ಟ್ರೈಂಗ್ ಟು ಟೆಲ್ ಯು. ಸೊ ಅಷ್ಟು ತಾಳ್ಮೆ ನಿಮಗೆ ಇರ್ಬೇಕು. ನಂಗೆ 2 ಸೆಕೆಂಡ್ ಅಲ್ಲಿ ಕೊಟ್ಬಿಟ್ಟು ಅದು ಹೋಗ್ಬೇಕು ಅಂದ್ರೆ ಹಂಗ ಆಗೋದಿಲ್ಲ. ಸೊ ಕ್ವಿಕ್ ರೆಸೊಲ್ಯೂಷನ್ ಇಮಿಡಿಯೇಟ್ಲಿ ಆಗುತ್ತೆ, ಕ್ವಿಕ್ ರೆಸೊಲ್ಯೂಷನ್ ಆಗುತ್ತೆ. ಬಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಲೈಕ್ ಅವ್ನ ಪ್ರೆಷರ್ ಅಲ್ಲಿ ಹೋಗೋದು, ಐ ಥಿಂಕ್ ದಟ್ ಎಕ್ಸ್ಪೆಕ್ಟೇಷನ್ ಒಳ್ಳೇದಲ್ಲ. ಅಂಡ್ ಇದು ಕೆಲವ್ರು ಹೇಳ್ದಂಗೆ ಹೆದರಿಸೋದಾಗ್ಲಿ ನಥಿಂಗ್, ಆ ತರ ಮಾಡಕ್ಕೆ ಆಗಲ್ಲ. ಅಂದ್ರೆ ಈಗ ಸ್ಪಿರಿಟ್ ಬರುತ್ತೆ ನಿಮ್ ಜೊತೆ ಅಂದ್ರೆ ಕನೆಕ್ಟ್ ಆಗತ್ತೆ ಅಂದಾಗ ಎಲ್ಲರ ಮೈಂಡಲ್ಲೂ ಭಯ ಆಗೋದು. ಹೆಸರು ಕೇಳ್ತಿದ್ದಂಗೆನೆ ಆತ್ಮ ಸ್ಪಿರಿಟ್ ಅಂತಿದ್ದಂಗೆ ಭಯ ಆಗತ್ತೆ ಅಲ್ವಾ? ಹಾಗೆ ಏನಾದ್ರೂ ಇದೆಯಾ ಅಂತ ಕೇಳಿ. ಇಲ್ಲ, ಇದ್ರ ಬಗ್ಗೆ ಒಂದ್ಸಲ ನಾನು ಬರ್ದಿದ್ದೆ ಆಯ್ತಾ, ಶಾಮನಿಸಂ ಬಗ್ಗೆ. ಮತ್ತೆ ಇನ್ನರ್ ಚೈಲ್ಡ್ ಅಂತ ಕೆಲವ್ರು ಕೆಲಸ ಮಾಡ್ತಾರೆ, ಶ್ಯಾಡೋ ಪರ್ಸನಾಲಿಟೀಸ್ ಅಂತ ಕೆಲಸ ಮಾಡ್ತಾರೆ. ಸೊ ಪೂರ್ವಜರ ಬಗ್ಗೆ, ಆನ್ಸೆಸ್ಟ್ರಿ ಬಗ್ಗೆನೂ ನಾವು ಕೆಲಸ ಮಾಡ್ತೀವಿ. ಸೊ ಅವಾಗ ನ್ಯಾಚುರಲ್ ನಾವು ಆನ್ಸೆಸ್ಟ್ರಲ್ ವರ್ಕ್ ಮಾಡ್ಬೇಕಾದ್ರೆ ಈಗ ಮನೇಲಿ ಒಂದು ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಮನೇಲೇ ಇತ್ತು. ಏನಂದ್ರೆ ನಾನು ನೋಡಿದೀನಿ ಎಲ್ಲಾ ಲೇಡೀಸ್ಗೆ ನಮ್ಮ ತಾಯಿ ಸೈಡ್ ಅಲ್ಲಿ ದೇ ಹ್ಯಾಪಿ, ಬಟ್ ಏನಂದ್ರೆ ನಮ್ಗೆ ಒಂದು ಅವ್ರ ಮ್ಯಾರೇಜಸ್ ಯಾವುದು ಸ್ಟ್ರಾಂಗ್ ಆಗಿ ವರ್ಕ್ ಆಗಿಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್. ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಮೋಸ್ಟ್ಲಿ ಸಿಂಗಲ್ ವಿಮೆನ್ ಆಗಿನೇ ಅವರು ಅವ್ರು ತುಂಬಾ ಚೆನ್ನಾಗಿ ಲೈಫ್ ನ ಮಾಡಿದ್ದಾರೆ, ನಮ್ಮನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಅದು ಬೇರೆ. ಬಟ್ ಐಮ್ ಸೇಯಿಂಗ್, ನನಗೆ ಒಬ್ಸರ್ವ್ ಮಾಡಿದಾಗ ನನ್ಗೆ ಅದು ಐ ಫೀಲ್ ಸ್ಯಾಡ್. ಲೈಕ್ ನಮ್ಮ ತಂದೆ ಯಾಕೆ ನಮ್ಮ ಜೊತೆ ಇರ್ಲಿಲ್ಲ, ನಮ್ಮ ಅಜ್ಜ ಯಾಕೆ ನಮ್ಮ ಜೊತೆನೇ ಇರ್ಲಿಲ್ಲ ಅನ್ನೋದು. ಸೊ ಈ ತರ ನೋಡಿದಾಗ ಯು ಗೋ ಟು ದ ಆನ್ಸಿಸ್ಟರ್, ಪೂರ್ವಜರು ಯಾರು ಫಸ್ಟ್ ಈ ಒಂದು ಪ್ಯಾಟರ್ನ್ ನ ಸ್ಟಾರ್ಟ್ ಮಾಡಿದ್ದು, ಯಾಕೆ, ಸೊ ಯಾಕೆ ಸ್ಟಾರ್ಟ್ ಆಯ್ತು, ಇಲ್ಲಿ ಏನ್ ಮಿಸ್ಟೇಕ್ ಇದೆ, ಏನ್ ಸರಿ ಮಾಡ್ಬೇಕು, ಏನ್ ಬಿಲೀಫ್ ಇದೆ. ಕೆಲವು ಸಲ ಬಿಲೀಫ್ಸ್ ಹೇಗಿರುತ್ತೆ ಅಂದ್ರೆ ಜನರೇಷನ್ ಇಂದ ಬಂದಿರುತ್ತೆ. ಹೌದು. ಸೊ ಅದಲ್ಲ ಅಂದ್ರೂ ಅದನ್ನ ಪುಷ್ ಮಾಡಿ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನ ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ಸ್ಪಿರಿಟ್ ಬರೋದು ಆ ತರ ಎಲ್ಲ ಇಲ್ಲ. ಸೊ ಕೆಲವ್ರು ತುಂಬಾ ಅನ್ಕೋತಾರೆ ಏನಂದ್ರೆ, ಅದಂಗೆ ಸೋಲು ಆ ತರ ಈ ತರ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಕೆಲವ್ರು ನಮ್ಗೆ ಇವಾಗ ಮನುಷ್ಯರಾಗಿ ಬಾಡಿ ಇದೆ, ವಿ ಆರ್ ಆಲ್ಸೋ ಸೋಲ್ಸ್ ಓನ್ಲಿ. ಕೆಲವ್ರಿಗೆ ಬಾಡಿ ಇಲ್ಲ ಅಷ್ಟೇ. ಸೊ ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ, ಈಗ ಸೋಲ್ ಬಗ್ಗೆ ನನ್ಗೆ ಅನಿಸ್ತಾ ಇದ್ದಾಗ ಇನ್ನೊಂದ್ ತಲೆಯಲ್ಲಿ ಬರ್ತಾ ಇದೆ. ಈಗ ನಾವು ಊರ್ ಕಡೆ ಅಂದ್ರೆ ಮಂಗ್ಳೂರು ಆ ಕಡೆ ಎಲ್ಲ ಹೋದ್ರೆ, ಈಗ ಕೊರಗಜ್ಜ ಆಗಿರ್ಬೋದು, ಅವರೆಲ್ಲ ಒಂದು ದೇವರ ಗಣಗಳು, ಅವರಿಂದ ಅವರು ಬಂದಂತ ಎನರ್ಜಿ ಅದು. ಸೊ ಅವರು ನಥಿಂಗ್ ಬಟ್ ಸೋಲ್ ಎನರ್ಜಿ ಇದೆ, ಸೇಮ್. ನೀವ್ಯಾವತ್ತಾದ್ರೂ ಅಂಥ ಒಂದು ಇದರಲ್ಲಿರುವಂತ ಎನರ್ಜಿಗೆ ಕನೆಕ್ಟ್ ಆಗಿದ್ರಾ? ನಾನು ಪ್ರತಿ ಸಲ ನಾನು ಆದಿಸ್ಥಳ ಅಥವಾ ನಾನು ಕೊರಗಜ್ಜನ್ ಯಾವ ದೈವಸ್ಥಾನಕ್ಕೆ ಹೋದ್ರು ಲೈಕ್ ನಂಗೆ ಯಾವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಮೊನ್ನೆನೂ ಅಷ್ಟೇ, ನಾನು ಆಕ್ಚುಲಿ ಚಾಮುಂಡೇಶ್ವರಿ ದೇವಿ ಮೈಸೂರ್ಗೆ ಹೋಗಿದ್ದೆ. ಆ ವೈಬ್ರೇಷನ್ಗೆನೆ ಅವ್ರ ಆ ಮೂರ್ತಿ ನೋಡ್ದಾಗ್ಲೇನೆ ಆಕ್ಚುಲಿ ತುಂಬಾ ಒಂಥರ ಇಟ್ಸ್ ವೆರಿ ಇಮಿಡಿಯೇಟ್ ಕನೆಕ್ಟ್ ಆಗ್ಬಿಡುತ್ತೆ. ಅಂಡ್ ಅಷ್ಟು ಪವರ್ಫುಲ್ ಎನರ್ಜಿ ಇರುತ್ತಲ್ವಾ. ಸೊ ಗುರುವಾಯೂರ್ಗೆ ಹೋದಾಗ್ಲೂ ನನ್ಗೆ ಹಂಗೆ ಅನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ನಾನು ಬರೀ ದೇವರಲ್ಲ, ಯಾರಾದ್ರೂ ನಿಜವಾಗ್ಲೂ ತುಂಬಾ ಒಂದು ಆನೆಸ್ಟ್ ಆಗಿ ಪ್ರೀತಿಯಿಂದ ನಿಜವಾಗ್ಲೂ ಅವ್ರ ವಿಷಯನ ಹೇಳ್ತಾ ಇದ್ದಾಗ ನಂಗೆ ಅಳು ಬರುತ್ತೆ. ಇಟ್ಸ್ ಬಿಕಾಸ್ ನಾನು ಅಳೋದು ಅಂತಂದ್ರೆ ವೀಕ್ನೆಸ್ ಅಂತಲ್ಲ, ಅಷ್ಟು ಅವ್ರ ಜೊತೆ ಕನೆಕ್ಟ್ ಆಗಿ ಆ ಥರ ಆಗೋದು. ಸೊ ಇಮಿಡಿಯೇಟ್ಲಿ ಯು ಆರ್ ಕನೆಕ್ಟಿಂಗ್ ಆ ಥರ. ಬಟ್ ಅದು ಬಿಟ್ರೆ ಬೇರೆ ಐ ಹ್ಯಾವ್ ನಾಟ್ ಹ್ಯಾಡ್ ಎನಿ ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ಎವ್ರಿಥಿಂಗ್ ಹ್ಯಾಸ್ ಅ ಪ್ಲೇಸ್. ದೈವ, ದೇವ್ರು, ಮನುಷ್ಯರು, ನಮ್ಮಲ್ಲೂ ಸುಮಾರು ವಿಷಯದ ದೈವಿಕತೆ ನಮ್ಮಲ್ಲೂ ಇದೆ ಅಲ್ವಾ. ನಾವು ಕೂಡ ದೇವ್ರದೇ ಒಂದು ಭಾಗ.
ಸೊ ಅದು ಇದೆ, ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಲಿಮಿಟೇಷನ್ಸ್ ಇದೆ ಬಿಕಾಸ್ ಆಫ್ ದ ಬಾಡಿ, ಬಿಕಾಸ್ ಆಫ್ ಅರ್ತ್, ಎಲ್ಲ ಕಮರ್ಷಿಯಲ್ ಕ್ಯಾಪಿಟಲಿಸಮ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಲಿಮಿಟೇಷನ್ಸ್ ಇದೆ. ಬಟ್ ದೇವ್ರ ಸ್ಥಾನದಲ್ಲಿ ಕೂತ ಇರೋ ದೇವ್ರಿಗೆ ಆ ಥರ ಲಿಮಿಟೇಷನ್ಸ್ ಇಲ್ಲ. ಬಿಕಾಸ್ ನಮ್ಗೆ ನಾವು ನೋಡಿರೋ ಪ್ರಕಾರ ಊರ್ ಕಡೆ ಎಲ್ಲ ಅವ್ರಿಗೆ ಏನೇನೋ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಕೊರಗಜ್ಜನ್ ತರ ಬಹಳ ಗಣಗಳಿದೆ, ಅಲ್ಲಿ ಬೇರೆ ಬೇರೆ ಗಣಗಳಿದೆ. ಅವರು ಕೆಲವರು ನಾವು ನೋಡಿದೀವಿ ಅಂತ ಹೇಳ್ತಾರೆ, ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಒಳ್ಳೇದಾಗಿದೆ, ಅಂಡ್ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ, ಈ ತರದ್ದೆಲ್ಲ. ಸೊ ನನ್ನ ತಲೆಯಲ್ಲಿ ಬಂತು, ನೀವ್ ಹೇಗಿದ್ರು ಎನರ್ಜಿ ಕನೆಕ್ಟ್ ಆಗ್ತಿರಲ್ವಾ, ನೀವ್ ಯಾವತ್ತಾದ್ರೂ ಈ ತರದ್ದು ಒಂದು ಸೋಲ್ಸ್ ಎನರ್ಜಿಗೆ ಕನೆಕ್ಟ್ ಆಗಿದ್ರಾ ಅಂತ ಹೇಳಿ ಮಾತಾಡ್ಸಿದೀರಾ ಅವ್ರಿಗೆ? ಓನ್ಲಿ ಇನ್ ಸೇಕ್ರೆಡ್ ಸ್ಪೇಸ್. ನನಗೆ ಫ್ರಂಟ್ ಅಲ್ಲಿ ಯಾವತ್ತೂ ಆ ತರ ಆಗಿಲ್ಲ. ಮತ್ ಒಂದ್ ವಿಷಯ ಏನಂತಂದ್ರೆ, ಸ್ಪಿರಿಟ್ ಸ್ಪೀಕ್ಸ್ ಟು ಅಸ್ ಇನ್ ದ ಲ್ಯಾಂಗ್ವೇಜ್ ವಿ ಅಂಡರ್ಸ್ಟ್ಯಾಂಡ್. ಸೊ ನಾನು ಇವಾಗ ಜಾಸ್ತಿ ನನ್ಗೆ ಬೆಕ್ಕುಗಳನ್ನ ನೋಡಿದ್ರೆ ನನ್ಗೆ ಜಾಸ್ತಿ ಅರ್ಥ ಆಗುತ್ತೆ ಅಂದ್ರೆ ನನಗೆ ಅದೇ ಭಾಷೆಯಲ್ಲಿ ನಾನೇನ್ ಕಲಿಬೇಕು, ನನಗೇನ್ ಕಮ್ಯುನಿಕೇಶನ್ ಸಿಗುತ್ತೆ. ಇನ್ಫ್ಯಾಕ್ಟ್ ನಮ್ದೊಬ್ರು ಕ್ಲೈಂಟ್ ಇದಾರೆ, ಅವ್ರಿಗೆ ಪಾರಿಜಾತ ಆ ಒಂದು ಗಿಡ ಅವರು ಇದ್ರಲ್ಲಿ ಇದ್ದಿದ್ದು, ಅದ್ರ ಮೇಲೆ ತುಂಬಾ ಕನೆಕ್ಷನ್, ಅಂದ್ರೆ ಲಿಟ್ರಲಿ ತುಂಬಾ ಪ್ರೀತಿ ಅವ್ರಿಗೆ. ನನ್ಗೂನು ಅರ್ಥ ಆಗ್ಲಿಲ್ಲ, ಅಷ್ಟು ಪ್ರೀತಿ ಒಂದು ಪಾರಿಜಾತ ಅವ್ರ ತೋಟದಲ್ಲಿದೆ. ಅದು ಸ್ವಲ್ಪ ಬಾಡೋಗ್ತಾದಂದಾಗ ಶಿ ಕಾಲ್ಡ್ ಮಿ, ಶಿ ಸೆಡ್, ಇದು ಯಾಕಿದ್ ಪ್ರತಿ ಸಲ ನನ್ನಲ್ಲಿ ಯಾವತ್ ಹಾಕಿದ್ರು ಅಲ್ಲೇ ಮತ್ತೆ ಮತ್ತೆ ಅದು ಬೆಳಿತಾನೆ ಇಲ್ಲ ಅಂತ. ಸೊ ಅವ್ರಿಗೆ ಹೆಂಗ್ ಅರ್ಥ ಆಗತ್ತೆ, ಆ ಅರ್ಥದಲ್ಲಿ ಬರುತ್ತೆ. ಯಾರಾದ್ರೂ ಏನಾದ್ರೂ ನೋಡಿದ್ರೆ ಅವ್ರ ಬಿಲೀಫ್ ಅದು, ನಾವ್ಯಾರು ಅವ್ರಿಗೆ ಅದು ಸುಳ್ಳು ಅದು ತಪ್ಪು ಅಂತ ಹೇಳೋದು. ಆದ್ರೆ ನಮಗೂ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು. ಏನಂದ್ರೆ ನಮ್ ಎಷ್ಟ್ ತಗೋಬೇಕು, ಎಷ್ಟ್ ಆಗುತ್ತೆ ನಮ್ ಕೈಲಿ ತಗೊಳೋಕೆ, ಅಷ್ಟ್ ತಗೋಬೇಕು. ನಿಮ್ಮಲ್ಲಿ ಭಕ್ತಿ ಭಾವ ಮೂಡ್ತಾ ಇದೆಯಾ, ಮೂಡ್ಲಿ ಅಲ್ವಾ, ಅದ್ರಲ್ಲಿ ಏನಿದೆ. ದಟ್ಸ್ ಹೌ ಐ ಲುಕ್ ಎಟ್ ಇಟ್. ಅಂಡ್ ನಿಮ್ಮ ಹತ್ರ ಬಹಳ ಜನ ಬಂದು ಹೋಗ್ತಾರೆ ಅಲ್ವಾ? ಯಾರಾದ್ರೂ ಈಗ ಎಷ್ಟೋ ಜನ ತಮಾಷೆ ಮಾಡ್ತಿರ್ತಾರೆ, ಓ ನಮ್ಮ ಮುತ್ತಾಜನ್ ಕಾಲದಲ್ಲಿ ಇಷ್ಟೊಂದು ಆಸ್ತಿ ಇತ್ತು, ಅದು ಏನ್ ಮಾಡಿದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ, ಕೆಲವೊಂದು ಬಾಂಡ್ ಪೇಪರ್ಸ್ ಎಲ್ಲಿದಾವೋ ಗೊತ್ತಿಲ್ಲ, ಮನೆ ಪೇಪರ್ಸ್ ಎಲ್ಲಿದೆಯೋ ಗೊತ್ತಿಲ್ಲ, ಹಂಗ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದಾರಾ? ಕೇಳಿದ್ದಾರೆ. ಆದ್ರೆ ಏನಂದ್ರೆ ನಾವ್ ಒಂದ್ ನೆನ್ಪಿಟ್ಕೋಬೇಕು, ಇದು ಲೀನಿಯೇಜ್ ಅಲ್ಲಿ ಬಂದಿರೋದು. ಸೊ ಒಬ್ರಿಗೆ ಅದ್ರದ್ದು ಆನ್ಸರ್ ಸಿಗ್ಬೇಕು ಅಂದ್ರೆ ಎಷ್ಟು ಸಿಗುತ್ತೆ ಐ ಡೋಂಟ್ ನೋ. ಒಬ್ರಿಗೆ ಆಗಿದೆ ಈ ತರ, ತುಂಬಾ ಅವ್ರಿಗೆ ಪ್ರಾಪರ್ಟಿ ಇಶ್ಯೂ ಇತ್ತು. ಬಟ್ ಅದ್ ಏನಂತ ಅವ್ರ ಕೈಗೆ ಬರ್ತಾ ಇರ್ಲಿಲ್ಲ. ಸೊ ಅದ್ ಏನ್ ಗೈಡೆನ್ಸ್ ಬಂತು, ನಾನು ಅವ್ರಿಗೆ ಹೇಳಿದ್ದೆ, ಈ ತರ ಇದೆ, ನೀವ್ ಇದನ್ನ ಮಾಡ್ಬೇಕು ಅಂತ. ಸೊ ಆಮೇಲೆ ನಾನು ಅವ್ರ ಜೊತೆ, ನಾವ್ ಏನಂದ್ರೆ ಪ್ರತಿಯೊಬ್ಬ ಕ್ಲೈಂಟ್ ಜೊತೆ ನಾವ್ ಆಮೇಲೆ ಅದನ್ನ ಟಚ್ ಅಲ್ಲಿ ಇಟ್ಕೊಳ್ಳಲ್ಲ, ಅಂದ್ರೆ ಟಚ್ ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ಇಟ್ಕೊಳ್ಳಲ್ಲ. ಬಿಕಾಸ್ ಅದಾಗಲ್ಲ ನಮ್ಗೆ ಅಟ್ಯಾಚ್ಮೆಂಟ್, ಪ್ರತಿಯೊಬ್ಬರ ಜೊತೆ ಅಟ್ಯಾಚ್ಮೆಂಟ್ ಅಲ್ಲಿ ಇಟ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಬಟ್ ಡೆಫಿನೆಟ್ಲಿ ಆನ್ಸರ್ ಅಂತೂ ಸಿಗುತ್ತೆ. ಯಾ, ಬಟ್ ನಾಟ್ ಲೈಕ್ ನಿಮ್ ಡೇಟಾದಲ್ಲಿ ಎಷ್ಟಿದೆ ಅಷ್ಟಿದೆ ಆ ತರ ಅಲ್ಲ. ಬಟ್ ಯು ವಿಲ್ ಡೆಫಿನೆಟ್ಲಿ ಆನ್ಸರ್ ಸಿಗುತ್ತೆ. ಅಲ್ಲಿ ಏನಿದೆ, ಯಾಕೆ ಅದು ಮೂವ್ ಆಗ್ತಾ ಇಲ್ಲ, ನಿಮಗೆ ಯಾಕೆ ಸಿಗ್ತಾ ಇಲ್ಲ, ಅದು ಆನ್ಸರ್ ಸಿಗುತ್ತೆ ಫಾರ್ ಶೋರ್. ಸೊ ಯೂಶಲಿ ನಾವು ನಮ್ಮ ಧರ್ಮದಲ್ಲಿ, ನಮ್ಮ ಈ ಒಂದು ಭಾರತ ಸಂಸ್ಕೃತಿಯಲ್ಲಿ ಮನೆಯಲ್ಲಿ ಕಾಲ್ ತೊಳ್ಕೊಂಡ್ ಬರ್ಬೇಕು ಅಂದ್ರೂ ಕೂಡ ಒಂದು ಆಚರಣೆಗೆ ಒಂದು ಅರ್ಥ ಇದೆ, ಸೈಂಟಿಫಿಕ್ ಟಚ್ ಇದೆ ಅಲ್ವಾ? ಸೊ ಶಮ್ನಿಸಮ್ ಅಲ್ಲೂ ಕೂಡ ಸೈಂಟಿಫಿಕ್ ಟಚ್ ಇದೆಯಾ? ಸೋಲ್ ಸೈನ್ಸ್ಗೂ ಅದೇ ಬೆಲೆ ಇದೆ ನನ್ನ ಪ್ರಕಾರ. ಸೊ ಇವಾಗ ಹಿರಿಯರು ಹೇಳ್ತಾ ಇದ್ರು ಈ ತರ ಮಾಡಿ ಅಂತಂದ್ರೆ ಅಫ್ಕೋರ್ಸ್ ಅದಕ್ಕೊಂದು ಅರ್ಥ ಇದೆ. ಬಟ್ ನಾನು ಅದೇ, ಎಲ್ಲದಕ್ಕೂ ಸೈನ್ಸೇ ನೋಡ್ಬೇಕು ನಾವು, ಎಲ್ಲಾನು ವೆಸ್ಟರ್ನ್ ದೃಷ್ಟಿಯಲ್ಲೇ ನೋಡ್ಬೇಕು ಅಂತೇನಿಲ್ಲ. ಬಿಕಾಸ್ ಇಲ್ಲಿಗೆ ಅರ್ಥ ಆಗೋದು ಸೈನ್ಸ್ಗೆ ಅರ್ಥ ಆಗ್ಬೇಕಾಗಿಲ್ಲ. ಈಗ ಒಬ್ರ ಮೇಲೆ ನಮ್ಗೆ ತುಂಬಾ ಪ್ರೀತಿ ಬಂದ್ರೆ ನಾವ್ ಅದನ್ನ ಸೈಂಟಿಫಿಕ್ ಆಗಿ ನೋಡೋದೇ ಇಲ್ಲ ಅಲ್ವಾ? ಓ ಇವ್ರ ಜೀನ್ಸ್, ಇವ್ರದ್ದು, ವಿ ಡೋಂಟ್ ಸಿ ಆಲ್ ದ್ಯಾಟ್. ಸೊ ಕೆಲವು ವಿಷಯದಲ್ಲಿ ಐ ಥಿಂಕ್ ಹ್ಯೂಮನ್ ಕನೆಕ್ಷನ್ ಇರ್ಬೋದು, ಪ್ರೀತಿ ವಿಷಯದಲ್ಲಿ. ಇನ್ಫ್ಯಾಕ್ಟ್ ಕೆಲವು ಸಲ ನಮಗೆ ತುಂಬಾ ಒಬ್ರ ಮೇಲೆ ಸಿಟ್ಟು ಬಂದಾಗ್ಲೂ ಕೆಲವು ಸಲ ಅದಕ್ಕೆ ಅರ್ಥನೇ ಇರಲ್ಲ ನಮ್ ಪ್ರಕಾರ. ಬಟ್ ದೆರ್ ಇಸ್ ಅ ರೀಸನ್. ಸೊ ಎಲ್ಲಾನು ಸೈನ್ಸ್ ಅಂತ ಹೇಳೋದನ್ನ ನಾನು ಒಪ್ಪಲ್ಲ. ಬಟ್ ಹಂಗಂತ ಸೈನ್ಸ್ಗೆ ಅದ್ರದ್ದೇ ಜಾಗ ಇದೆ ಡೆಫಿನೆಟ್ಲಿ. ದೇಹದ ವಿಷಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಸೈನ್ಸ್ಗೆ ಅದ್ರ ಮಹತ್ವ ಇದೆ. ಬಟ್ ಇಂಡಿಜಿನಿಯಸ್ ವಿಸ್ಡಮ್, ನಮ್ಮ ಒಳಗಡೆ ಇರೋ ವಿಸ್ಡಮ್ಗೂ ಅದ್ರದ್ದೇ ಜಾಗ ಇದೆ ಅಂತ ನಾನು ನಂಬ್ತೀನಿ. ಓಕೆ. ಅಂಡ್ ಒನ್ ಮೋರ್, ಈಗ ಡ್ರೀಮ್ ಬಗ್ಗೆ ನೀವ್ ಹೇಳ್ತಾ ಇದ್ರಿ, ನಾನೆಲ್ಲೋ ಒಂದ್ ಕಡೆ ಕೇಳಿದ್ದೆ, ಒಬ್ನ ಬಾಡಿಯಲ್ಲಿ ಮಾರ್ಕ್ ಇತ್ತು, ಆ ಮಾರ್ಕು ಈ ಒಂದು ಪೀರಿಯಡ್ ಅಲ್ಲಿ ಆಗಿಲ್ಲ, ಈ ಜನ್ಮದಾಗ ಆಗಿರೋದಲ್ಲ, ಅದು ಯಾವ್ದೋ ಪ್ರೀವಿಯಸ್ ಯಾವ್ದೋ ಜನ್ಮದಲ್ಲಿ ಆಗಿರೋಂಥದ್ದು. ಆದ್ರೆ ಅವ್ನಿಗೆ ಈಗ್ಲೂ ಕೂಡ ಆ ಪಾರ್ಟಲ್ಲಿ ಪೇನ್ ಇತ್ತು, ಮಾರ್ಕ್ ಇತ್ತು, ಯಾಕೆ ಏನು ಗೊತ್ತಿರ್ಲಿಲ್ಲ. ಸೊ ಅದು ಕನ್ಸಲ್ಲಿ ಅವಾಗವಾಗ ತೋರಿಸ್ತಾ ಇತ್ತು ಎಫೆಕ್ಟ್ಸು ಅಂತ ಇತ್ತು. ಸೊ ಹಾಗೆ ಈ ಕನ್ಸಲ್ಲೂ ಕೂಡ ಈ ತರದ್ದೆಲ್ಲ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಒಂದು ಏನ್ ಬಾಡಿ ಏನಿದೆ ಆ ತರದ್ದೆಲ್ಲ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು. I'll tell you why. ಡೆಫಿನೆಟ್ಲಿ ಕೆಲವ್ರಿಗೆ ಕೆಲವು ಬ್ಲಾಕೇಜಸ್ ಅಂತ ಇರುತ್ತೆ. ಅದು ಅವ್ರು ಚಿಕ್ಕವರಿದ್ದಾಗ್ಲೇ ಅವ್ರಿಗೆ ಮನ್ಸಲ್ಲಿ ಬಂದಿರುತ್ತೆ ದಟ್ ನನ್ಗೇನೋ ಈ ತರ ಐ ಫೀಲ್ ಲೈಕ್ ದಿಸ್ ಅಂತ.
ಅದು ಈ ಜನ್ಮದಿಂದ ಬಂದಿರೋದಲ್ಲ. ಸೊ ಇಟ್ ವುಡ್ ಹ್ಯಾವ್ ಕಮ್ ಆಸ್ ಅನ್ ಇಂಪ್ರಿಂಟ್ ಆಗಿ ಬಂದಿರ್ಬೋದು. ಯಾವುದು ನೀವೇನು, ಅದಕ್ಕೆ ನನ್ಗೊಬ್ರು ಒಂದ್ಸಲ ಹೀಲರ್ ಹೇಳಿದ್ರು, ವೆನ್ ಯು ಡೈ ಕಾನ್ಶಿಯಸ್ಲಿ ಅಂತ. ಹೆಂಗೆ ಅಂತ ಅನ್ಕೋತಾ ಇದ್ದೆ ನಾನು. ಬಟ್ ನಂಗೆ ಅರ್ಥ ಆಗುತ್ತೆ ಅವ್ರು ಏನ್ ಹೇಳ್ತಾ ಇದ್ರು. ಬಿಕಾಸ್ ನಾವು ಆ ಶಾಕ್ ಅಲ್ಲಿ ಏನ್ ಅಬ್ಸಾರ್ಬ್ ಮಾಡಿರ್ತೀವಿ, ವಿ ಕ್ಯಾರಿ ದಟ್ ಫಾರ್ವರ್ಡ್. ಅಥವಾ ಅದನ್ನ ಹೀಲ್ ಮಾಡೋದಿಕ್ಕಂತಾನೆ ಬೇರೆ ಜನದಲ್ಲಿ ವಿಡು. ಬಟ್ ಅಫ್ಕೋರ್ಸ್ ಒಬ್ರು ಏತಿಸ್ಟ್ ಇದ್ರೆ ಅವ್ರು ನಂಬಲಿಲ್ಲ ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ, ಅವ್ರ ಜರ್ನಿ ಅದು, ಇಟ್ಸ್ ಓಕೆ. ಬಟ್ ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್. ಕೆಲವು ತುಂಬಾ ಟ್ರಾಮಾ ಇಂಪ್ಯಾಕ್ಟ್ ಆಗಿರೋವಾಗ ಅದು ನೆಕ್ಸ್ಟ್ ಲೈಫ್ಗೂ ಹೋಗ್ಬಿಡುತ್ತೆ. ಒಂದೇ ಜೀವನದಲ್ಲಿ ಎಲ್ಲ ಸಾಲ್ವ್ ಮಾಡಿ, ಬಿಕಾಸ್ ಅದರಲ್ಲಿ ನಮ್ಮ ಗ್ರೋತ್ ಇದೆ, ನಮ್ಮ ಸೋಲ್ದು ಲಿಬರೇಷನ್ ಇದೆ ಅದರಲ್ಲಿ. ಸೊ ಹಾಗಾಗಿ ಇಟ್ಸ್ ವೆರಿ ಮಚ್ ಪಾಸಿಬಲ್. ಓಕೆ, ದೆನ್ ನೀವೀಗ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಲ್ವಾ? ಸೊ ಯಾರ್ಯಾರು ನಿಮ್ಗೆ ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ, ಐ ನೋ. ಬಟ್ ಆ ಒಂದು ಫ್ರೆಂಡ್ ಸರ್ಕಲ್ ಇಲ್ಲ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತವ್ರಿಗೆ ಬಹಳ ಜನಕ್ಕೆ ಇದರಿಂದ ಸೊಲ್ಯೂಷನ್ ಸಿಕ್ಕಿದ್ಯಾ? ಏನಾದ್ರು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಿದ್ರ? ಹುಡುಗಿರೇ ಜಾಸ್ತಿ, ಆಕ್ಟ್ರೆಸಸ್ಸೇ ಜಾಸ್ತಿ ಟಚ್ ಅಲ್ಲಿ ಇರೋದು ಆಕ್ಚುಲಿ ಈ ವಿಷಯಕ್ಕೆ. ಹುಡುಗರ ಜೊತೆ ಅಷ್ಟೊಂದೇನು ನಾನು ಯಾರು ಕನ್ಸಲ್ಟ್ ಅಷ್ಟೊಂದು ಒಬ್ರು ಮಾತ್ರ. ಅದ್ ಬಿಟ್ರೆ ಆಕ್ಟರ್ಸ್ ಅಂತಂದ್ರೆ ಹುಡುಗಿರು ಸುಮಾರು ಜನ ಮಾಡಿದ್ದಾರೆ. ಸೊ ಆ ಡ್ರೀಮ್ ಇರ್ಬೋದು, ಆನ್ಸೆಸ್ಟ್ರಲ್ ವರ್ಕ್ ಇರ್ಬೋದು. ಸೊ ಆಕ್ಚುಲಿ ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿ ನಿಮ್ಗೆ ಗೊತ್ತಲ್ಲ, ದೇ ರಿಯಲಿ ವರ್ಕ್ ವೆರಿ ಹಾರ್ಡ್. ಅಂಡ್ ಸುಮಾರು ಜನ ತುಂಬಾ ಸೆನ್ಸಿಟಿವ್ ಇದ್ದಾರೆ. ದೇ ಅಂಡರ್ಸ್ಟ್ಯಾಂಡ್ ದಟ್ ಈ ತರಾನು ಇದೆ, ಈ ಪರ್ಸ್ಪೆಕ್ಟಿವ್ ಇಂದಾನು ನೋಡ್ಬೋದು, ಮೆಡಿಕಲ್ ಪರ್ಸ್ಪೆಕ್ಟಿವ್ ಇಂದಾನು ನೋಡ್ತಾರೆ, ಈ ಸೋಲ್ ಪರ್ಸ್ಪೆಕ್ಟಿವ್ ಇಂದಾನು ನೋಡ್ತಾರೆ. ಸೊ ಅದು ಟುಗೆದರ್ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಅದೇ ಮೆಡಿಸಿನ್ಗೆ ತಂದೆ ಜಾಗ ಇದೆ, ಇದಕ್ಕೂ ಈ ಮೆಡಿಸಿನ್ಗೂ ತನ್ನದೇ ಜಾಗ ಇದೆ. ಸೊ ನಮ್ಮ ಇಂಡಸ್ಟ್ರಿಗೂ ಹೆಲ್ಪ್ ಆಗಿದೆ ಇದರಿಂದ ತುಂಬಾ. ಐ ಹೋಪ್ ಸೊ. ಈಗ ಯಾಕಂದ್ರೆ ಬಹಳ ಜನ ಓದ್ತಾ ಇರ್ತಾರೆ ಕಷ್ಟಪಟ್ಟು, ಅವ್ರಿಗೂ ಏನು ಆಗ್ತಾನೆ ಇಲ್ಲ, ವರ್ಕೇ ಆಗ್ತಾ ಇರಲ್ಲ ಅದು. ಸೊ ಅಂತವ್ರು ಕೂಡ ಇದರಿಂದ ಆರಾಮ್ಸೆ ಸೊಲ್ಯೂಷನ್ ಹುಡುಕ್ಬೋದು. ಅಂದ್ರೆ ಈಗ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಅವ್ರಿಗೆ ನೆನ್ಪು ಉಳಿತಾ ಇರಲ್ವೋ, ಇಲ್ಲ ಎಂಡ್ ಟೈಮ್ ಅಲ್ಲಿ ಏನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮೈಂಡ್ ಅಲ್ಲಿ. ಸೊ ಅವ್ರಿಗೆ ಎಕ್ಸಾಮ್ಸ್ ಇವೆ, ಯಾವ್ದು ನೀಟಾಗಿ ಪಾಸೇ ಆಗಲ್ಲ. ಸೊ ಅಂತವ್ರು ಕೂಡ ಇದರಿಂದ ಸೊಲ್ಯೂಷನ್ಸ್ ತಗೋಬಹುದಲ್ವಾ? ತಗೋಬಹುದು. ಬಟ್ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ರಿಗೆ ನೀವು ಹೇಳ್ದಂಗೆ ನೆನ್ಪು ಬರ್ತಾ ಇಲ್ಲ ಓದ್ಬೇಕಾದ್ರೆ ಅಂತ ಇಟ್ಕೊಳ್ಳಿ. ಸೊ ನಾವು ಅವ್ರ ಗೈಡ್ಸ್ ಜೊತೆ ಫಸ್ಟ್ ಡಯಾಗ್ನೋಸಿಸ್ ಅಲ್ಲಿ ಕೇಳ್ತೀವಿ ಏನ್ ಪ್ರೊಸೀಜರ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ಗೈಡ್ಸ್ ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ನಾವು ಮಾಡೋದು. ನಾವು ನಮ್ ಥಿಂಕಿಂಗ್ ಯೂಸ್ ಮಾಡ್ಬಿಟ್ಟು ನಿನ್ಗೆ ಇದ್ ಮಾಡಿಸ್ತೀವಿ ಅಂತ ಹೇಳಕ್ ಆಗಲ್ಲ ನಾವು. ಓಕೆ, ಸೊ ಇವಾಗ ಗೈಡ್ಸ್ ಹೇಳಿದ್ರೆ ನಿನ್ಗೆ ಪವರ್ ಆನಿಮಲ್ ಈ ಒಂದು ವಿಷಯಕ್ಕೆ ನಿನಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರಿಗೆ ಮೆಮರಿ ಹೆಲ್ಪ್ ಆಗುವಂತ ಪವರ್ ಆನಿಮಲ್ ಅವ್ರಿಗೆ ನಾವು ರಿಟ್ರೀವ್ ಮಾಡೋ ಚಾನ್ಸಸ್ ಇದೆ, ಆಯ್ತಾ? ಅಥವಾ ಯಾಕೆ ಅವ್ರಿಗೆ ಮೆಮರಿ ಬರ್ತಾ ಇಲ್ಲ, ಏನ್ ಬ್ಲಾಕೇಜ್ ಇದೆ ಅಂತ ನೋಡಿ ಸೋಲ್ ಪಾರ್ಟ್ ರಿಟ್ರೀವಲ್ ಅಂತ ಮಾಡ್ತೀವಿ, ಹಾರ್ಟ್ ಪಾರ್ಟ್ ರಿಟ್ರೀವಲ್ ಅಂತ. ಅಂದ್ರೆ ದಿಸ್ ಇಸ್ ಎನರ್ಜಿ, ನಾಟ್ ರಿಯಲ್ ಆರ್ ಎನಿಥಿಂಗ್. ಅಂದ್ರೆ ನಾಟ್ ಫಿಸಿಕಲ್, ಸಾರಿ, ಇಟ್ಸ್ ರಿಯಲ್ ಬಟ್ ನಾಟ್ ಫಿಸಿಕಲ್. ಸೊ ಅದನ್ನ ರಿಟ್ರೀವ್ ಮಾಡಿದಾಗ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಬ್ಲಾಕೇಜಸ್ ಕ್ಲಿಯರ್ ಮಾಡೋದು, ಬಟ್ ಲೈಕ್ ಐ ಟೋಲ್ಡ್ ಯು, ಇಟ್ಸ್ ಈಸಿ, ಇಟ್ ಇಸ್ ಪಾಸಿಬಲ್. ಅವರು ಕೂಡ ಪಾರ್ಟ್ನರ್ಶಿಪ್ ಮಾಡಬೇಕು, ಅಸಡ್ಡೆ ಮಾಡಬಾರ್ದು ಆಗಿದೆ ಬಿಡು ಅಂತ. ಅವರು ಕೂಡ ಇದು ನಂದು ಅನ್ನೋ ಒಂದು ಪ್ರೀತಿಯಿಂದ ಮಾಡಬೇಕು. ಅಂಡ್ ನೀವ್ ಹೇಗೆ ಶಮನಿಸಮ್ ನ ಒಂದು ರುಟೀನ್ ಲೈಫ್ ನಿಮ್ಮ ಜೊತೆ ಈಗ ನಾವ್ ಎದ್ರೆ ಹೇಗೆ ನೀರ್ ಕುಡಿತೀವಿ ಎವ್ರಿ ಡೇ, ಆ ತರ ನೀವು ತಗೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ನಂಗೆ. ಹಾಗೆ ಪ್ರತಿಯೊಬ್ರು ತಗೋಬಹುದಾ ಇದನ್ನ ತಮ್ಮ ದಿನನಿತ್ಯದ ಜೀವನ ಸ್ಟೈಲ್ ಅಲ್ಲಿ ಅದನ್ನ ಅಳವಡಿಸ್ಕೋಬಹುದಾ? ಯಾ, ಇಟ್ಸ್ ನಾಟ್ ಲೈಕ್ ಏನ್ ಗೊತ್ತಾ, ಕೆಲವ್ರು ಅನ್ಕೋತಾರೆ ತುಂಬಾ ಡೀಪ್ ಅಂದ್ರೆ ಅಫ್ಕೋರ್ಸ್ ಡೀಪ್ ಸಬ್ಜೆಕ್ಟೇ, ಆದ್ರೆ ಎಲ್ಲಾರ್ಗೂ ಆ ಕೆಪಾಸಿಟಿ ಇದೆ. ಈ ಕನ್ಸು ನಾವು ಮಲಗಿದಾಗ ಎಲ್ಲರಿಗೂ ಎಂತೆಂತ ಕನ್ಸುಗಳು ಬೀಳುತ್ತೆ ಅಲ್ವಾ? ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೇ ಆಫ್ ಲೈಫ್. ನಾನು ಕಾನ್ಶಿಯಸ್ ಆಗಿ ನಡ್ಕೋತೀನಿ, ನಾನು ಕೇರ್ಫುಲ್ ಆಗಿ ಇರ್ತೀನಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ನಾನು ಗೌರವ ಕೊಟ್ಟು ಪ್ರೀತಿ ಕೊಟ್ಟು ಸಾಧ್ಯ ಆದಷ್ಟು ಬದುಕ್ತೀನಿ. ಭೂಮಿ ಮೇಲೆ ನಾನು ಹೆಜ್ಜೆ ಇಡ್ಬೇಕಾದ್ರೆ ಒಂದು ಗ್ರಾಟಿಟ್ಯೂಡ್ ಇಂದ ಹೆಜ್ಜೆ ಇಡ್ತೀನಿ. ಇಟ್ಸ್ ಸಿಂಪಲ್. ಸೊ ಇಟ್ಸ್ ನಾಟ್ ಲೈಕ್ ಬಿಗ್ ಸೈನ್ಸ್ ಆರ್ ಎನಿಥಿಂಗ್. ಸೊ ಹಾಗಾಗಿ ಶಮನಿಸಮ್ ನ ಎಲ್ಲರನ್ನು ಟ್ರೈ ಮಾಡ್ಬೋದು, ಎಲ್ಲರೂ ಅವ್ರ ಲೈಫಲ್ಲಿ ಅಳವಡಿಸ್ಕೋಬಹುದು. ಇಟ್ಸ್ ಸಿಂಪಲ್, ಸೇಮ್ ಬೇಸಿಕ್. ಟ್ರೈಬಲ್ಸ್ ಯಾವತ್ತೂ ನೀವು ನೋಡಿ, ಅದು ನಮ್ಮ ಜಾರ್ಖಂಡ್ ಅಲ್ಲಿರೋ ಟ್ರೈಬಲ್ಸ್ ಇರ್ಬೋದು, ನೇಪಾಳಲ್ಲಿರೋ ಟ್ರೈಬಲ್ಸ್ ಇರ್ಬೋದು, ಅಥವಾ ಮೆಕ್ಸಿಕೋನಲ್ಲಿರುವಂತ ಟ್ರೈಬಲ್ಸೇ ಇರ್ಬೋದು, ಎಲ್ಲರೂ ಅಲ್ಟಿಮೇಟ್ಲಿ ಭೂಮಿ ಕನೆಕ್ಟ್ ಆಗಿನೇ ಇರೋದು. ಭೂಮಿ, ಪ್ರಾಣಿ, ಪಕ್ಷಿ, ನೀರು, ಗಾಳಿ, ಸೂರ್ಯ, ಅದ್ ನಮ್ ವಾಸ್ತುನಲ್ಲೂ ಹಾಗೆ ಇರೋದು. ಈಗ ನನ್ನ ಫ್ರೆಂಡೇ ಒಬ್ರಿದ್ರು ಆಯ್ತಾ, ಅವರು ಕನ್ಸಲ್ ನಡೆಯುವಂಥದ್ದಿತ್ತು. ಬಹಳ ಸರಿ ಏನಾಗ್ತಿತ್ತು ಪಾಪ, ಕನ್ಸಲ್ಲಿ ಎಲ್ಲೆಲ್ಲೆಲ್ಲೋ ತಿರ್ಗಾಡ್ಕೊಂಬಂದ್ ಮಲ್ಕೊಂಡ್ಬಿಡ್ತೀವಿ, ಅವ್ರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿ ಎಲ್ಲ ಇನ್ಸಿಡೆಂಟ್ಸ್ ಆಗ್ಬಿಟ್ಟಿದೆ. ಈ ಸ್ಲೀಪ್ ವಾಕಿಂಗ್ ಅನ್ನೋದೇನಿದೆ, ಇದು ಕನ್ಸ ಅಥವಾ ಶಮನಿಸಮ್ ಅಲ್ಲಿ ಇದಕ್ಕೆ ಕನೆಕ್ಷನ್ ಇದೆಯಾ? ಅಂಡ್ ಶಮನಿಸಮ್ ಅಲ್ಲಿ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ?
ಸೊ ನನ್ ಗೊತ್ತಿರೋ ಲಿಮಿಟೆಡ್ ನಾಲೆಜ್ ಅಲ್ಲಿ ಡ್ರೀಮ್ಸ್ ಮತ್ತೆ ಸ್ಲೀಪ್ ವಾಕಿಂಗ್ ಕನೆಕ್ಟೆಡ್ ಇಲ್ಲ. ನಾನು ನನ್ನ ಟೀಚರ್ ಹತ್ರನೂ ಇದ್ರ ಬಗ್ಗೆ ಮಾತಾಡಿದಾಗ ಒಂದ್ಸಲ ಶಿ ಸೆಡ್ ಇಟ್ಸ್ ನಾಟ್ ಕನೆಕ್ಟೆಡ್. ಆದ್ರೆ ಶಮನಿಸಮ್ ಅಲ್ಲಿ ನಾವು ಅವರ ಸ್ಲೀಪ್ ವಾಕಿಂಗ್ ಜೊತೆ ಕನೆಕ್ಟ್ ಮಾಡಿ ಕೇಳ್ಬೋದು ಯಾಕೆ ಇದು ಸಮಸ್ಯೆ ಅವರಿಗಿದೆ, ಏನು ವಾಟ್ ಇಸ್ ಇನ್ ದಟ್ ಪರ್ಸನ್ ದಟ್ ಅವ್ರಿಗೆ ಸ್ಲೀಪ್ ವಾಕಿಂಗ್ ಮಾಡೋ ನೆಸೆಸಿಟಿ ಇದೆ, ಏನಕ್ಕೆ ಆಗ್ತಾ ಇದೆ. ಅಂಡ್ ಮೆಡಿಕಲ್ ಡೆಫಿನೆಟ್ಲಿ ಅವ್ರು ಅದನ್ನ ತಗೊಳ್ಳೇಬೇಕು. ಮೆಡಿಕಲ್ ಇರ್ಬೋದು, ಸೈಕಲಾಜಿಕಲ್ ಇರ್ಬೋದು. ಅದ್ರ ಜೊತೆಗೆ ನಾವು ಕೂಡ ಶಾಮನಿಸಮ್ ಅಲ್ಲಿ ವಿ ಕ್ಯಾನ್ ಚೆಕ್ ವೈ ಅವ್ರ ಸೋಲ್ ಯಾಕೆ ಸ್ಲೀಪ್ ವಾಕಿಂಗ್ ನ ಚೂಸ್ ಮಾಡಿದೆ ಅವ್ರಿಗೋಸ್ಕರ. ಬಿಕಾಸ್ ಕೆಲವ್ರಿಗೆ ಹರ್ಟ್ ಆಗುತ್ತೆ ಅವ್ರ ಆತರ ಸ್ಲೀಪ್ ವಾಕಿಂಗ್ ಮಾಡಿದಾಗ, ಎಲ್ಲೋ ಹೋದಾಗ ಎಲ್ಲ ಸಡನ್ಲಿ ಎಲ್ಲೆಲ್ಲೋ ಹೋಗ್ಬಿಡ್ತಾರಲ್ವಾ. ಸೊ ಬಟ್ ನನ್ನ ಪ್ರಕಾರ ಡ್ರೀಮ್ಸ್ಗೂ ಅದಕ್ಕೂ ಕನೆಕ್ಷನ್ ಇಲ್ಲ. ಬಿಕಾಸ್ ಇವಾಗ ನಾವು ಕನ್ಸಲ್ಲಿ ಯಾವ್ದೋ ಹಾಂಗ್ಕಾಂಗ್ ನೋಡಿದ ತಕ್ಷಣ ನಾವೇನೋ ಹಾಂಗ್ಕಾಂಗ್ ಹೋಗಕ್ ಆಗಲ್ಲ. ಬಟ್ ಎಷ್ಟೋ ಸಲ ನಮ್ಗೆ ಆಗತ್ತೆ ಎಕ್ಸ್ಪೀರಿಯನ್ಸ್, ನಾವ್ ಅಲ್ಲೇ ಇದೀವಿ ಅನ್ನೋ ತರ, ಅಥವಾ ಅದು ಸ್ನೇಕ್ ಇದ್ರೆ ನಮ್ ಮುಂದೆನೆ ಇದೆ ಅಂತ ಆತರ ಆಗುತ್ತೆ. ಬಟ್ ಸ್ಲೀಪ್ ವಾಕಿಂಗ್ ಐ ಡೋಂಟ್ ಥಿಂಕ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡ್ರೀಮ್ಸ್. ಸೊ ಸ್ಲೀಪ್ ವಾಕಿಂಗ್ ಬೇರೆ, ಕನ್ಸೇ ಬೇರೆ. ಕನ್ಸು ದಟ್ ಹೋಲ್ ಥಿಂಗ್ ಇಸ್ ಡಿಫರೆಂಟ್. ನನಗೆ ಗೊತ್ತಿರೋ ನಾಲೆಜ್ ಅಲ್ಲಿ ದಿಸ್ ಇಸ್ ವಾಟ್. ಬಟ್ ನಾನು ಹೇಳ್ದಂಗೆ ಶಾಮನಿಸಮ್ ಅಲ್ಲಿ ನಾವು ಸ್ಲೀಪ್ ವಾಕಿಂಗ್ ಜೊತೆ ಕನೆಕ್ಟ್ ಮಾಡ್ಬಿಟ್ಟು ಕೇಳ್ಬೋದು ಯಾಕೆ ಈ ತರ ಆಗಿದೆ ಅವ್ರಿಗೆ ಅಂತ. ಈಗ ಬಹಳ ಜನ ನಿಮ್ಮ ಹತ್ರ ಬರ್ತಿರ್ತಾರಲ್ವಾ, ಏನೋ ಒಂದು ಪ್ರಾಬ್ಲಮ್ಸ್ ಹೇಳ್ಕೊಂಡ್ ಬರ್ತಾರೆ, ಅದು ಅವ್ರ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದೇನಾದ್ರೂ ಚೇಂಜ್ ಆದಾಗ ಯಾವ ತರ ಆದ್ರೂ ರಿಯಾಕ್ಟ್ ಮಾಡಿದಾರಾ? ಆಕ್ಚುಲಿ ಇದು ಇಟ್ಸ್ ಅ ಜೆನ್ಯೂನ್ ಪ್ರಾಬ್ಲಮ್. ಅಂದ್ರೆ ಕೆಲವು ಸಲ ಏನಾಗುತ್ತೆ, ಕೆಲವು ಹೆಣ್ಮಕ್ಳು ಅಫ್ಕೋರ್ಸ್ ಅವ್ರಿಗೆ ಮದ್ವೆ ಫಿಕ್ಸ್ ಆಗಿರುತ್ತೆ. ಸೊ ಅವ್ರಿಗೆ ಯಾರೋ ಒಬ್ರು ಫ್ರೆಂಡ್ ಇರ್ಬೋದು. ಸೊ ಅವರು ನನ್ಗೆ ಆಗ್ತಾ ಇಲ್ಲ, ಇದು ಏನ್ ಮಾಡೋದು ಅಂತ ಕೇಳಿದಾಗ ಗೈಡ್ಸ್ ನಮಗೆ ಏನ್ ಹೇಳ್ತಾರೆ ನಾವು ಅದೇ ಹೇಳಕ್ಕಾಗತ್ತು. ಅಂಡ್ ಆ ಹುಡುಗನ್ ಬಗ್ಗೆ ಆಗ್ಲಿ ಇನ್ನೊಬ್ರ ಬಗ್ಗೆ ನಾವು ಕೇಳಕ್ಕಾಗಲ್ಲ. ಅಂದ್ರೆ ಅವ್ರ ಎನರ್ಜಿ ಟ್ಯಾಪ್ ಮಾಡಕ್ಕಾಗಲ್ಲ ನಾವು. ನೋ ಪರ್ಮಿಷನ್, ನಾಟ್ ಪಾಸಿಬಲ್. ಆದ್ರೆ ಈ ಹುಡುಗಿದು ಹೈಯೆಸ್ಟ್ ಬೆಸ್ಟ್ ಅಲ್ಲಿ ಏನಿದೆ, ವಾಟ್ ಶುಡ್ ಶೀ ಡೂ, ಈಕೆ ಯಾವ ಚಾಯ್ಸ್ ಮಾಡ್ಬೇಕು ಅಂತ ನಾವು ಖಂಡಿತ ಕೇಳ್ಬೋದು. ಸೊ ಕೆಲವು ಸಲ ಏನಾಗುತ್ತೆ, ನಮಗೆ ಇಷ್ಟ ಇಲ್ದೇ ಇರೋ ಆನ್ಸರ್ಸ್ ಬರ್ಬೋದು. ಓಕೆ, ನಾವು ಪ್ರಾಕ್ಟೀಷನರ್ ಆಗಿ ನಾವು ಅದನ್ನ ಬೆಣ್ಣೆ ಹಚ್ಚಿ ಅವ್ರಿಗೆ ಹೇಳಕ್ ಆಗಲ್ಲ, ತಪ್ಪಾಗತ್ತದು. ಸೊ ಹೇಗಿದೆ ಅದನ್ನ ಅವ್ರಿಗೆ ಅರ್ಥ ಆಗೋ ರೀತಿಲಿ ನಾನು ಹೇಗಾಗುತ್ತೆ ಆ ತರ ಹೇಳ್ತೀನಿ. ಸೊ ಒಂದ್ಸಲ ಒಂದ್ ಹುಡುಗಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು, ದಟ್ ಯುನೋ ಗೈಡ್ಸ್ ಹಿಂಗ್ ಹೇಳಕ್ ಸಾಧ್ಯ, ನಾನು ಹೆಂಗ್ ಮಾಡ್ಲಿ ಹಂಗ್ ಮಾಡ್ಲಿ. ಪಾಪ ಅವಳ ಫ್ರಸ್ಟ್ರೇಷನ್ ನಂಗೆ ಅರ್ಥ ಆಗುತ್ತೆ. ಬಟ್ ನಾವು ಹೀಲರ್ಸ್ ಅಲ್ಲ, ನಾವು ಮಾಡೋದಲ್ಲ ಹಾಲೋ ವೆಸಲ್ಸ್. ನಾವು ಹಾಲೋ ಇಲ್ಲ ಅಂತಂದ್ರೆ ನಮಗೆ ನಿಮ್ಮ ಬೆಸ್ಟ್ ಏನಿದೆ ಕೊಡಕ್ ಆಗಲ್ಲ. ಅದು ಶಾಮನಿಸಮ್ ಆಗೋದಿಲ್ಲ, ನಾವು ಪ್ರಾಕ್ಟೀಷನರ್ಸ್ ಆಗಲ್ಲ. ಸೊ ನಾವು ಹಾಲೋ ಆಗಿ ಆನೆಸ್ಟ್ ಆಗಿ ಕೇಳ್ಬೇಕು. ಅಫ್ಕೋರ್ಸ್ ನಾನು ಕೆಲವು ಸಲ ಕೆಲವು ಕ್ವೆಶನ್ಸ್ ಕೇಳ್ತೀನಿ, ಇದು ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಓಕೆ, ಅಕಸ್ಮಾತ್ ಆಕೆ ಆ ಚಾಯ್ಸ್ ಮಾಡಿದ್ರೆ ಹೇಗಿರ್ಬೋದು ಅದನ್ನ ಕೇಳ್ಬೋದು. ಯಾಕಂದ್ರೆ ನಿಮ್ ಎದುರುಗಡೆ ಹೂ ಅಂತ ಹೋಗಿ ಮತ್ತೆ ಅವ್ರ ಮೈಂಡಿಗೆ ಬಂದಿದ್ದೆ ಮಾಡಿರ್ತಾರಲ್ವಾ, ಇಷ್ಟ ಅವ್ರ ಫ್ರೀ ವಿಲ್, ಅದು ಫ್ರೀ ವಿಲ್ಗೂ ಜಾಗ ಇದೆ. ಸೊ ಇವಾಗ ಗೈಡ್ಸ್ ಏನ್ ಹೇಳ್ತಾರೆ ಅಥವಾ ನಿಮಗೇನು ಇದೆ, ಫ್ರೀ ವಿಲ್ ಅಂತಾನೂ ಇದೆ. ಭೂಮಿ ಮೇಲೆ ಫ್ರೀ ವಿಲ್ಗೆ ತುಂಬಾನೇ ಮಹತ್ವ ಇದೆ. ನಿಮ್ಗೇನ್ ಚಾಯ್ಸ್ ಇದೆ ನೀವು ಮಾಡಿ, ಯಾರು ಅದನ್ನ ಹೇಳಲ್ಲ ತಪ್ಪು ಸರಿ ಅಂತ. ಬಟ್ ನೀವು ಗೈಡೆನ್ಸ್ ಕೇಳಕ್ ಬಂದಾಗ ನಮಗೆ ಏನ್ ಬಂದಿರುತ್ತೆ ಅದನ್ನೇ ನಾವು ಕೊಡಕ್ಕಾಗತ್ತೆ. ಎಸ್. ಸೊ ಈಗ ಜೆಂಡರ್ ರೋಲ್ ಏನಾದ್ರೂ ಇದರಲ್ಲಿ ಪ್ಲೇ ಆಗತ್ತಾ? ನನ್ ಪ್ರಕಾರ ಎರಡೂ ಬೇಕು, ಮ್ಯಾಸ್ಕ್ಯುಲೈನು ಬೇಕು, ಫೆಮಿನೈನು ಬೇಕು. ಇವಾಗ ನಾನು ಫೆಮಿನಿಸ್ಟ್, ನಾನು ಬರೀ ಇಷ್ಟ ಇರ್ತೀನಿ ಅನ್ನೋ ಮಿಸ್ಕನ್ಸೆಪ್ಷನ್ ಫೆಮಿನಿಸಮ್ ಏನಿದೆ ಅದು ಇಸ್ ನಾಟ್ ಗೋನ್ ವರ್ಕ್. ಬಿಕಾಸ್ ನಮ್ಮ ಒಳಗಡೆನೆ 50-50 ಇರ್ಬೇಕು, ಮ್ಯಾಸ್ಕ್ಯುಲೈನ್ ಇರ್ಬೋದು, ಫೆಮಿನೈನ್ ಇರ್ಬೋದು. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಈಗ ಶಾಮನಿಸಮ್ ಅಲ್ಲಿ ಇನ್ನೂ ಡೀಪ್ ಸಬ್ಜೆಕ್ಟ್ ಅಲ್ಲಿ ಕೆಲವು ಪ್ಲಾಂಟ್ಸ್ ಮೆಡಿಸಿನ್ಸ್ ಮಾಡೋದು, ಯಾರಿಗಾದ್ರೂ ಹುಷಾರಿಲ್ದೆ ಇದ್ದಾಗ ಅದನ್ನ ಏನೋ ಆಯುರ್ವೇದ ತರಾನೇ ಆ ತರ ಎಲ್ಲ ಮಾಡ್ತಾ ಇದ್ರು ಹಳೇದು. ಆವಾಗ ಬರೀ ಗಂಡಸರು ಅಥವಾ ಬರೀ ಹೆಂಗಸರು ಅದನ್ನ ಮಾಡ್ತಿರ್ಲಿಲ್ಲ, ಇಬ್ರು ಜೊತೆಗೆ ಸೇರಿ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಗಂಡಸಲ್ಲಿ ಪ್ರೊವೈಡಿಂಗ್ ನೇಚರ್ ಇದ್ದಾಗ, ಹೆಣ್ಣಲ್ಲಿ ನರ್ಚರಿಂಗ್ ನೇಚರ್ ಇದ್ದಾಗ, ಎರಡು ಮಿಕ್ಸ್ ಆದಾಗ ಬೆನಿಫಿಟ್ ಆಗೋದು ಕ್ಲೈಂಟ್ಗೆ. ಸೊ ಹಾಗಾಗಿ ಒಬ್ರೇ, ಈ ಕೆಲವು ಸಲ ಆಗುತ್ತೆ ಮೇಲ್ ಶಾಮನ್ಸು ತುಂಬಾ ಜನ ಇದ್ದಾರೆ, ಬರೀ ಫಿಮೇಲ್ ಶಾಮನ್ಸು ತುಂಬಾ ಜನ ಇದ್ದಾರೆ. ಇವಾಗ ನಮ್ಮನೇಲಿ ಯಾರು ಶಮಾನಿಕ್ ಪ್ರಾಕ್ಟಿಷನರ್ಸ್ ಇಲ್ಲ. ಬಟ್ ಇವ್ರಿದ್ರೆ ಪವರ್ಫುಲ್, ಇವ್ರಿದ್ರೆ ಕಮ್ಮಿ, ಆ ತರನೂ ಇಲ್ಲ. ಬಟ್ ನನ್ ಪ್ರಕಾರ ನಾವು ಇವಾಗ ಕೆಲಸ ಮಾಡಿದಾಗ ನಾವು ಎರಡು ಸೂರ್ಯನೂ ನೆನ್ಪು ಮಾಡ್ಕೋಬೇಕು, ಚಂದ್ರ ನೆನ್ಪು ಮಾಡ್ಕೋಬೇಕು, ಭೂಮಿನೂ ಬೇಕು, ಆಕಾಶನೂ ಬೇಕು. ಇಟ್ಸ್ ಲೈಕ್ ದಟ್. ಸೊ ಜೆಂಡರ್ ರೋಲ್ಸ್ ಅಂತ ಇಲ್ಲ. ಓನ್ಲಿ ಏನಂತಂದ್ರೆ ನನ್ ಪ್ರಕಾರ ನೋಡಕ್ ಹೋದ್ರೆ ತಾಯಂದ್ರು ಆಸ್ ಇಟ್ ಈಸ್ ಅವರು ಒಂದು ಶಮಾನಿಕ್ ಇದು ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಯಾವಾಗ್ಲೂ ಇಲ್ಲಿ ಕನೆಕ್ಟ್ ಆಗಿರ್ತಾರೆ. ಸೊ ಯಾರು ಇಲ್ಲಿ ಕನೆಕ್ಟ್ ಆಗಿದ್ದಾರೆ, ದೇ ಆರ್ ಆಲ್ ಅವ್ರ ಇಂಟ್ಯೂಷನ್ ಪ್ರಕಾರ ಯಾರು ಮಾಡ್ತಾ ಇದ್ದಾರೆ, ಐ ಥಿಂಕ್ ದಟ್ ಇಸ್ ದೇರ್. ಬಟ್ ಓವರ್ ಆಲ್ ನೀವು ನೋಡಕ್ ಹೋದ್ರೆ
ಹೆಣ್ಮಕ್ಳಲ್ಲಿ ಒಂದು ಫ್ಯಾಮಿಲಿ ಅಂತಿದ್ದಾಗ ಜನರಲಿ ಫಿಸಿಕಲಿ ಅವರು ಆ ಫ್ಯಾಮಿಲಿಗೆ ಅಟ್ಯಾಚ್ ಆಗಿರ್ತಾರೆ. ವೆರಸ್ ಗಂಡಸರಿಗೆ ಎಲ್ ಬೇಕಂದ್ರು ಲೋಕಾಭಿರಾಮವಾಗಿ ತಿರ್ಗೋದು ಈಸಿ. ಸೊ ಫಿಸಿಕಲಿ ಐ ಥಿಂಕ್ ಮೆನ್ ಟ್ರಾವೆಲ್ ಮೋರ್ ದ್ಯಾನ್ ದಟ್ ಬಿಕಾಸ್ ಅ ವುಮನ್ ಹ್ಯಾಸ್ ಅ ಫ್ಯಾಮಿಲಿ ಅನ್ನೋದು ಹಂಗ್ ನೋಡಿದೆ. ಬಟ್ ಇವಾಗ ಅದು ಬ್ರೇಕ್ ಆಗ್ತಾ ಇದೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಹೆಚ್ಚಿನವ್ರು ಇವಾಗ ಮದ್ವೆ ಆಗಕ್ಕೆ ಇಷ್ಟಪಡಲ್ಲ ಬಿಕಾಸ್ ಆಫ್ ಬಟ್ ಐ ಡೋಂಟ್ ಥಿಂಕ್ ಜೆಂಡರ್ ಬೇರೆ ವಿಷಯದಲ್ಲಿ ಇಲ್ಲ. ಬಟ್ ಇಬ್ಬರ ಕ್ವಾಲಿಟೀಸ್ ಕೂಡ ಬೇಕು. ಸೈಕಡೆಲಿಕ್ ಸ್ಟೆಪ್ಸ್ ಕೂಡ ಏನಾದ್ರೂ ಇದರಲ್ಲಿ ವರ್ಕ್ ಆಗತ್ತಾ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಸಲ ಪೋಸ್ಟ್ ಮಾಡ್ತೀನಿ, ಆಯ್ತಾ, ನಿಮಗೆ ಡ್ರೀಮ್ಸ್ ಇದ್ರೆ ಹೇಳಿ, ಐ ಚಾನಲ್ ಇಟ್ ಫಾರ್ ಯು ಅಂತ. ಸೊ ಅದ್ರಲ್ಲಿ ಕೆಲವು ಪೋಲಿ ಹುಡುಗರು ಬರ್ತಾರೆ, ಬಂದ್ಬಿಟ್ಟು ನೀತು ಮ್ಯಾಮ್ ಅಹಾಯುವಾಸ್ಕಾ ಸಿಗುತ್ತಾ ಇಲ್ಲಿ ಇದ್ರಲ್ಲಿ ಅಂತ. ಅಹಾಯುವಾಸ್ಕಾ ಅಂದ್ರೆ ಒಂದು ಪ್ಲಾಂಟ್, ಅದು ವಿಚ್ ಇಸ್ ಅ ಮೆಡಿಸಿನಲ್ ಪ್ಲಾಂಟ್. ಓಕೆ, ಅಮೆಝಾನ್ ಅಲ್ಲಿ ಸಿಗುತ್ತೆ, ಅಮೆಝಾನ್ ಫಾರೆಸ್ಟ್ ಅಲ್ಲಿ. ಸೊ ಕೆಲವರು ಅಫ್ಕೋರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ಶಾಮನಿಸಮ್ ಅಲ್ಲಿ ಅಹಾಯುವಾಸ್ಕಾ ಅನ್ನೋ ಈ ಪ್ಲಾಂಟ್, ಈ ಹರ್ಬ್ ನ ತುಂಬಾ ಪ್ರಮೋಟ್ ಮಾಡ್ತಾರೆ ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಅ ಲಾಟ್ ಆಫ್ ಪೀಪಲ್. ಭೂಮಿ ಮೇಲೆ ನನಗೆ ಗೊತ್ತಿರೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮನುಷ್ಯನಿಗೆ ಬೇಕಾಗಿರೋ ಹೀಲಿಂಗ್ ಬೇಕಾಗಿರೋದು ಎಲ್ಲಾನು ನಮ್ಗೆ ಭೂಮಿ ಮೇಲೆನೆ ಸಿಗುತ್ತೆ ಅಲ್ವಾ? ಸೊ ಅದು ಯಾವುದೇ ಗಿಡ ಇರ್ಬೋದು, ಗಿಡ ಮೂಲಿಕೆ ಯಾವುದೇ ಇರ್ಬೋದು, ಡೆಫಿನೆಟ್ಲಿ ಸಿಗುತ್ತೆ. ಆದ್ರೆ ಈ ತರ ತಗೋಬೇಕಾದ್ರೆ ನಮ್ ಜೊತೆ ಇರೋ ಟೀಚರ್ಸ್ ಸ್ಟ್ರಾಂಗ್ ಆಗಿದ್ದಾರೋ ಇಲ್ವೋ ನೋಡ್ಬೇಕು. ಬಿಕಾಸ್ ಇಟ್ಸ್ ನಾಟ್ ಅ ಜೋಕ್. ಇದನ್ನ ತಗೊಂಡ್ಮೇಲೆ ಎಷ್ಟೋ ಜನರಿಗೆ ಇಲ್ಲಿ ಇಂಡಿಯಾದಲ್ಲಿ ಸಿಗೋದು ಐ ಡೋಂಟ್ ಥಿಂಕ್ ಸೊ, ಬಟ್ ಯು ನೆವರ್ ನೋ. ಮೌಂಟೇನಿಯಸ್ ರೀಜನ್ ಅಲ್ಲಿ ಹೇಗಿದೆ ಐ ಡೋಂಟ್ ನೋ ಅಬೌಟ್ ಇಟ್. ನಾನು ಹೋಗಿಲ್ಲ, ಹಾಗಾಗಿ ಐ ಕಾಂಟ್ ಟಾಕ್ ಅಬೌಟ್ ಇಟ್. ಡೆಫಿನೆಟ್ಲಿ ಕೆಲವರು ಪ್ಲಾಂಟ್ಸ್ ನ ಯೂಸ್ ಮಾಡ್ತಾರೆ ಬಿಕಾಸ್ ಮದರ್ ಅರ್ತ್ ಹ್ಯಾಸ್ ದಟ್ ಪ್ರಾಪರ್ಟಿ. ನನ್ನ ಮಕ್ಳಿಗೆ ಪ್ರಾಬ್ಲಮ್ ಆದ್ರೆ ಈ ಗಿಡ ಇದಕ್ಕೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ಈ ತರ ಅಹಾಯುವಾಸ್ಕಾ ಇರ್ಬೋದು, ಯಾವುದೇ ಇರ್ಬೋದು, ಅದು ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸೂಪರ್ವಿಷನ್ ಅಲ್ಲಿ ತಗೋಬೇಕಾಗಿರುವಂಥದ್ದು. ಸೊ ಇಟ್ಸ್ ನಾಟ್ ಅ ಗ್ಲಾಮರಸ್ ಥಿಂಗ್ ಬಿಕಾಸ್ ನಿಮ್ ಪ್ರಾಬ್ಲಮ್ಸ್ ನ ಅದು ಹೀಲ್ ಮಾಡ್ಬೋದು. ಆದ್ರೆ ಹೀಲ್ ಮಾಡಿ ನೀವು ಮತ್ತೆ ನಿಮ್ಮ ನಾರ್ಮಲ್ ಲೈಫಿಗೆ ಬಂದ್ಮೇಲೆ ಮತ್ತೆ ವಾಪಸ್ ಅದಕ್ಕೆ ಹೋಗಲ್ಲ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಮನುಷ್ಯನ್ ಪ್ರಾಬ್ಲಮ್ಸ್ ಯಾವಾಗ್ಲೂ ಹಾಗೇನೆ, ಒಂದು ಸಾಲ್ವ್ ಆದ ತಕ್ಷಣ ಅದ್ರ ಡೆಪ್ತ್ ಅಲ್ಲಿ ಇನ್ನೂ ಸ್ವಲ್ಪ ಇದ್ರೆ ಮತ್ತೆ ಬರುತ್ತದು. ಅವಾಗ ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ? ಸೊ ನಿಮ್ಮ ಟೀಚರ್ಸ್ ಕರೆಕ್ಟ್ ಆಗಿದ್ದಾರೋ ಇಲ್ವೋ, ಅದಕ್ಕೆ ನಿಮಗೆ ಸಪೋರ್ಟ್ ಸಿಸ್ಟಮ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋದು ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಲೀಗಲಿ ಎಷ್ಟು ಬೇಕು, ಇದನ್ನ ಹಾಲಿಡೇ ರಿಟ್ರೀಟ್ ತರ ಎಲ್ಲ ಮಾಡ್ತಾರೆ ಕೆಲವರು. ಮೇ ಬಿ ಇಟ್ಸ್ ಓಕೆ ಫಾರ್ ದೆಮ್, ಬಟ್ ಕ್ಲೈಂಟ್ ಮೇಲೆ ಕನ್ಸರ್ನ್ ಇರಬೇಕು ಯಾವತ್ತು. ಸೊ ಅದಕ್ಕೆ ನಮ್ಗೆ ಗೈಡೆನ್ಸ್ ಬಂದಾಗ್ಲೂ ಕೆಲವು ಸಲ ಕ್ಲೈಂಟಿಗೆ ಎಷ್ಟು ತಾಕತ್ತಿದೆ ತಗೊಳ್ಳೋದು ಅಷ್ಟೇ ಬರುತ್ತೆ. ಸ್ವಲ್ಪ ಅವ್ರಿಗೆ ಹೆವಿ ಅನ್ಸಿದ್ರು ಅಷ್ಟೇ ಬರುತ್ತದು, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಬಿಕಾಸ್ ಎಷ್ಟು ಅಂತ ನೀವು ಡೀಪ್ ಇದನ್ನ ತಗೊಳಕ್ ಆಗಲ್ಲ. ನಾನೇ ಒಂದೊಂದ್ಸಲ ಕೆಲವು ಪ್ರಾಬ್ಲಮ್ ನನ್ಗೆ ಒಂದು 8 years ಇಂದ ಒಂದು ಇಶ್ಯೂ ಲಿಟಲ್ ಬೈ ಲಿಟಲ್ಲೇ ಬರ್ತಾ ಇದೆ. ಯಾಕಂದ್ರೆ ನನಗೆ ಒಳಗಡೆಯಿಂದ ಧೈರ್ಯ ಇಲ್ಲ ನೋಡಕ್ಕೆ. ಓಕೆ, ಸೊ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಸೊ ಈ ತರ ಸೈಕಡೆಲಿಕ್ ಸ್ಟಫ್ ಏನೇ ಇದ್ರು ನಮ್ಮ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದ್ರೆ ಮಾತ್ರ, ಲೀಗಲ್ ಇದ್ರೆ ಮಾತ್ರ ಅದನ್ನ ಮಾಡ್ಬೇಕು. ಈಗ ನೀವು ಕಲಿತಾ ಇದ್ದೀರಾ, ಇನ್ನು ಮುಂದೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನಿಮ್ಮ ಹತ್ರ. ಆಮೇಲೆ ನಿಮ್ಮ ಟೀಚರ್ಸ್ ತುಂಬಾ ಕಲ್ತಿರೋದ್ರಿಂದ ನೀಟಾಗಿ ಗೈಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಇದೆ. ಆದ್ರೆ ಬಹಳ ಜನ ಈ ತರದೊಂದು ಸ್ವಲ್ಪ ನಾಲೆಡ್ಜ್ ತಗೊಂಡು ಫುಲ್ ಬಂದ್ಬಿಟ್ಟಿದೆ ಅನ್ನೋ ತರ ಹೋಗಿ ಹೊರಗಡೆ ಎಲ್ಲ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಪ್ರಾಕ್ಟೀಸಿಂಗ್. ಅಂಥವ್ರಿಂದ ತೊಂದರೆಗಳಾಗಲ್ವಾ? ಯಾಕಂದ್ರೆ ಇದು ಒಬ್ರ ಲೈಫ್ ಜೊತೆ ನೀವು ಡೀಲ್ ಮಾಡ್ತಾ ಇರ್ತೀರಾ ಅಲ್ವಾ? ಫಸ್ಟ್ ಆಫ್ ಆಲ್ ಆ ತರ ಮಾಡಕ್ಕೆ ಆಗೋದಿಲ್ಲ. ನಾನು ಫಸ್ಟೇ ಹೇಳ್ದಾಗೆ ಇದಕ್ಕೆ ಸರ್ಟಿಫಿಕೇಶನ್ ಇಲ್ಲ. ಸೊ ಯಾರಾದ್ರೂ ನನ್ನ ಸರ್ಟಿಫಿಕೇಟ್ ನೋಡಿ ಐ ಆಮ್ ಎ ಸರ್ಟಿಫೈಡ್ ಶಾಮನ್ ಅಂತ ಹೇಳಿದ್ರೆ ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವರಲ್ಲೂ ಡೆಫಿನೆಟ್ಲಿ ನಾಲೆಜ್ ಇದೆ. ಇನ್ನು ನಮ್ಗಿಂತ ಸೀನಿಯರ್ಸ್ ತುಂಬಾ ಎಂತೆಂತ ನಾಲೆಜ್ ಇರೋರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇದೆಲ್ಲ ಸರ್ಟಿಫಿಕೇಟ್ ಕೋರ್ಸಸ್ ಅಲ್ಲಿ ಆಗುವಂಥದ್ದಲ್ಲ. ಅಂಡ್ ಫಿಯರ್ ಬೇಸ್ಡ್ ಆಗಿ ಯಾರಾದ್ರೂ ಮಾತಾಡಿದ್ರೆ ಅಂಥವ್ರಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯಾವುದೇ ವಿಷಯ, ಅದು ಶಾಮನಿಸಮ್ ಮಾತ್ರ ಅಲ್ಲ, ಯಾವುದೇ ಫೀಲ್ಡ್ ಅಲ್ಲಿ. ಇನ್ಫ್ಯಾಕ್ಟ್ ನೀವು ಮೀಡಿಯಾ ನೋಡಿದ್ರು ತುಂಬಾ ಫಿಯರ್, ತುಂಬಾ ಸೆನ್ಸೇಷನಲಿಸಮ್. ಸೊ ನಮಗದ್ ಗೊತ್ತಿರ್ಬೇಕು ಇದು ದಿಸ್ ಇಸ್ ಸೆನ್ಸೇಷನಲಿಸಮ್ ಅಂತ. ಸೊ ಫಿಯರ್ನ ನಾವು ನಮ್ಮ ಮನ್ಸೊಳಗಡೆ ಜಾಸ್ತಿ ಬಿಟ್ಕೋಬಾರ್ದು. ಇನ್ನೊಂದೇನಂದ್ರೆ ಈ ಕಾರ್ಪೊರೇಟ್ ಕ್ರೌಡ್ಗೆ ಪ್ಲೀಸ್ ಮಾಡೋ ತರ 2 days ಅಲ್ಲಿ ಇದು ಹೇಳ್ಕೊಡ್ತೀನಿ, 1 day ನಲ್ಲಿ ಇದು ಹೇಳ್ಕೊಡ್ತೀನಿ, ಶಾಮನಿಸಮ್ ಕಲಿಸ್ತೀನಿ ಅಂತ 1 day ನಲ್ಲಿ 2 days ಅಲ್ಲಿ ಕಲಿಯಕ್ ಆಗಲ್ಲ. ಇದು ಇಟ್ಸ್ ನಾಟ್ ಸೋ ಲೈಟ್, ಯುನೋ. ಸೊ ಮತ್ತೆ ಇನ್ ಕೆಲವ್ರಿಗೆ ಏನಾದ್ರೂ ಆ ತರ ಅವರು ಟೀಚರ್ಸ್ ನ ಚೂಸ್ ಮಾಡಿದ್ದಾರೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಅದು ಅವ್ರ ಪಾತ್ ಇರ್ಬೋದೇನೋ, ಯು ನೆವರ್ ನೋ. ಬಟ್ ಐ ಹೋಪ್ ಆ ತರ ಆಗದೆ ಇರ್ಲಿ ಅಂತ. ಬಿಕಾಸ್ ನಾನೇ ಅದೇ ನನ್ನ ಟೀಚರ್ಸ್ಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಅವರು ಇಂಪೆಕ್ಕೆಬಲ್ ಇದ್ದಾರೆ. ಒಂದು ಚೂರ್ ನಾವು ಯಾವ್ದು ಮಿಸ್ಟೇಕ್ ಅಲ್ಲ, ಯಾವ್ದು ಮಿಸ್ಟೇಕ್ ಅಂತ ಹೇಳಿ ಇವತ್ತಿಗೂ ನಮ್ ಕೈ ಹಿಡಿತಾ ಇದ್ದಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಆ ಟೀಚರ್ಸ್ಗೆ ಅಷ್ಟು ಇಂಟಗ್ರಿಟಿ ಇರೋದು
ಇಟ್ಸ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾನು ಒಂದ್ಸಲ ಅವರಿಂದ ಒಂದು ಕಲಿತೆ ನಾನು ನಿಮ್ಗೆ ಹೇಳಬೇಕು. ಒಂದು ಸ್ಟೂಡೆಂಟ್ ಯಾರೋ ಅವ್ರಿಗೆ ಮೆಸೇಜ್ ಮಾಡಿದ್ರು, ಆಯ್ತಾ. ನಾವಿದ್ವಿ ಅವಾಗ. ನನಗೆ ನಿಮ್ಮ ವರ್ಕ್ಶಾಪಿಗೆ ಬರಬೇಕು, ಬಟ್ ನನ್ಗೆ ಗೊತ್ತಿಲ್ಲ ದುಡ್ಡು ಅರೇಂಜ್ ಆಗುತ್ತೋ ಇಲ್ವೋ, ಅದು ಇದು ಆ್ಯಂಡ್ ಆಲ್ ಅಂತ ಒಂದು 2-3 ಸಲ ಹಿಂಗೆ ಡಿಲ್ಲಿ ಡ್ಯಾಲಿ ಮಾಡ್ತಾ ಇದ್ರು. ಮತ್ತೆ ನನ್ನ ಹಸ್ಬೆಂಡ್ ಪರ್ಮಿಷನ್ ಕೊಡಲ್ಲ, ಅದು ಇದು. ಫೈನಲಿ ನಮ್ಮ ಟೀಚರ್ ಹೇಳಿದ್ರು, ನಮಗೂ ಕೂಡ ಕಮಿಟೆಡ್ ಸ್ಟೂಡೆಂಟ್ಸ್ ಬೇಕು ಅಂತ ಅಂದ್ರು. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ವೇ. ಒಬ್ರು ಅರ್ಧಂಬರ್ಧ ಕಲ್ತಿರೋರ್ನ ಚೂಸ್ ಮಾಡ್ತೀವಿ ಅಂತಂದ್ರೆ ನಮ್ದು ಅದ್ರಲ್ಲಿ ಪಾಲಿದೆ, ಬರೀ ಅವ್ರದ್ದೊಬ್ರದೇ ತಪ್ಪಲ್ಲ. ಸೊ ನಮ್ ಮೇಲೆ ನಮಗ್ ತುಂಬಾ ಪ್ರೀತಿ ಇದ್ರೆ ನಾವ್ಯಾಕೆ ಅರ್ಧಂಬರ್ಧ ಗೊತ್ತಿರೋರ್ ಹತ್ರ ಹೋಗ್ತೀವಿ. ಕ್ವಿಕ್ ಸೊಲ್ಯೂಷನ್ಗೆ ಹೋಗೋ ಬದಲು ಸ್ವಲ್ಪ ನಾವು ಕೇಳ್ಬೇಕು ಮನ್ಸ್ ಮಾತನ್ನ. ಸೊ ಐ ಹೋಪ್ ಆ ತರ ಆಗದೆ ಇರ್ಲಿ. ಬಟ್ ಸೈಡ್ ಎಫೆಕ್ಟ್ ಅಂತ ಏನಾಗಲ್ಲ, ಬಟ್ ಫಾಲ್ಸ್ ಪ್ರಾಮಿಸಸ್ ಕೊಡ್ಬಾರ್ದು ಅಂತ ನಾನು ಹೇಳೋದು. ಆಮೇಲೆ ನಾನು ಇನ್ನೊಂದು ಕೇಳಿದ್ದೆ, ಈಗ ತುಂಬಾ ಹೆಲ್ತ್ ಇಶ್ಯೂಸ್ ಇರುತ್ತೆ, ಕೆಲವೊಂದ್ ಕಡೆ ಗೊತ್ತಾಗತ್ತೆ, ಕೆಲವೊಂದ್ ಕಡೆ ಗೊತ್ತಾಗಲ್ಲ. ಬಾಡಿಯಲ್ಲಿ ಯಾವ್ದೋ ಆರ್ಗನ್ ಇರ್ಬೋದು ಇದನ್ನು. ಸೊ ಈ ಶಮನಿಸಮ್ನಿಂದ ಅದು ಕೂಡ ಸಾಲ್ವ್ ಆಗತ್ತೆ. ಅದನ್ನ ಹೇಗೆ ಏನು ಅದರಿಂದ ತಿಳ್ಕೊಂಡು ಸೊಲ್ಯೂಷನ್ ಹುಡ್ಕೊಂಡು ಅದರಿಂದ ವಾಸಿ ಆದವರು ಇದ್ದಾರೆ ಅಂತ. ಸೊ ಹೆಲ್ತಿಗೂ ಇದು ರಿಲೇಟೆಡ್? ಡೆಫಿನೆಟ್ಲಿ, ಬಿಕಾಸ್ ನನಗೆ ಕ್ಲಾಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇದ್ದಾಗ, ಇನ್ನೊಬ್ರು ಕ್ಲೈಂಟ್ ಕೂಡ ಕ್ಲಾಸ್ಟ್ರೋಫೋಬಿಯಾ ಇದ್ದಾಗ, ಅವ್ರಿಗೆ ನಾವು ಲಿಟಲ್ ಬೈ ಲಿಟಲ್ ಅವ್ರ ಕ್ಲಾಸ್ಟ್ರೋಫೋಬಿಯಾ ಜೊತೆ ಕನೆಕ್ಟ್ ಮಾಡಿ ಲಿಟಲ್ ಮಾಡಿನೇ ಬಂದಿರೋದು. ಸಿ, ಇನ್ನೊಬ್ರಿಗೆ ಕಿಡ್ನಿ ಇಶ್ಯೂ ಇದ್ದಾಗ ಗೈಡ್ಸ್ ಹೇಳಿದ್ರು, ಅವ್ರ ಕಿಡ್ನಿ ಜೊತೆ ಯು ಕನೆಕ್ಟ್ ಅಂಡ್ ಆಸ್ಕ್ ಸ್ಪಿರಿಟ್ ಆಫ್ ದಿಸ್ ಪರ್ಸನ್ಸ್ ಕಿಡ್ನಿ, ಆಸ್ಕ್ ವಾಟ್ ಈಸ್ ದ ಇಶ್ಯೂ, ವೈ ಹ್ಯಾವ್ ಯು ಬ್ರಾಟ್ ದಿಸ್ ಪ್ರಾಬ್ಲಮ್ ಟು ದಿಸ್ ಪರ್ಸನ್, ವಾಟ್ ಆರ್ ಯು ಟ್ರೈಂಗ್ ಟು ಸೇ. ಸೊ ಸೊಲ್ಯೂಷನ್ ಅಂತ ಹೇಳೋದಕ್ಕಿಂತನೂ ಫಸ್ಟ್ ಅದರ ರೂಟ್ ಕಾಸ್ ಅರ್ಥ ಮಾಡ್ಕೊಳ್ಳೋಣ, ಏನಕ್ಕೆ ಬಂದಿದೆ ಅದು. ಮೆಡಿಸಿನ್ಸ್ ಹೇಗಿದ್ರು ತಗೋತಾರೆ, ಡಾಕ್ಟರ್ ಹತ್ರ ಹೇಗಿದ್ರು ತಗೋತಾ ಇದ್ದಾರೆ, ಮೆಡಿಸಿನ್ಸ್ ತಗೋತಾ ಇದ್ದಾರೆ, ಥೆರಪಿ ತಗೋತಾ ಇದ್ದಾರೆ, ಎಲ್ಲ ಓಕೆ. ಬಟ್ ಆಲ್ಸೋ ಸೋಲ್ ವೈಸ್ ಅಲ್ಲಿ ನಿಮ್ಮ ಕಿಡ್ನಿ ಆಗಿರ್ಬೋದು, ಅಥವಾ ಮೊನ್ನೆ ಒಬ್ರಿಗೆ ಟೆನಿಸ್ ಎಲ್ಬೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಏನ್ ಪ್ರಾಬ್ಲಮ್ ಇರ್ಬೋದು, ವಾಟ್ ಈಸ್ ದ ರೂಟ್ ಕಾಸ್ ಫಾರ್ ಇಟ್, ಅದನ್ನ ಕೇಳೋದು ಇಸ್ ವೆರಿ ಇಂಪಾರ್ಟೆಂಟ್. ರೂಟ್ ಕಾಸ್ ಟಚ್ ಮಾಡಿದ ತಕ್ಷಣ ಅದರಲ್ಲೇ ಸೊಲ್ಯೂಷನ್ ಇರುತ್ತೆ. ಸೊ ಎಸ್, ಇಟ್ ಇಸ್ ಪಾಸಿಬಲ್ ಟು ಚೆಕ್ ಯಾಕೆ ಅನ್ನೋದು. ಅಂಡ್ ನಂಗೆ ಇನ್ನೊಂದು ಮೈಂಡ್ ಅಲ್ಲಿ ಬರ್ತಾ ಇದೆ, ಈಗ ಬ್ಯೂಟಿ ಅದು ಹುಡುಗರ್ಗಾಗಿರ್ಬೋದು ಹುಡುಗಿಯರ್ಗಾಗಿರ್ಬೋದು ಎಲ್ಲರಿಗೂ ಅವಶ್ಯಕತೆ ಇದೆ. ಬಹಳ ಜನ ಅದ್ರ ಹಿಂದೆ ಅಂತೂ ಏನೇನೋ ಟ್ರೈ ಮಾಡ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ಸೊ ಇದರಿಂದ ಬ್ಯೂಟಿನೂ ಕೂಡ ನಾವು ಓಕೆ ಒಂದ್ 10 ವರ್ಷ ಹಿಂಗೆ ಇಟ್ಕೋಬಹುದು ಅನ್ನೋ ತರದ್ ಏನಾದ್ರು ಇದೆಯಾ? ಯಾಕಂದ್ರೆ ನೀವೇ ಹೇಳಿದ್ರಿ ಎಲ್ಲದಕ್ಕೂ ಚಾನ್ಸ್ ಇದೆ ಅಂತ ಹೇಳಿ. ಸಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಬಟ್ ಸೊಲ್ಯೂಷನ್ಗೆ ಪ್ರಾಬ್ಲಮ್ ಹುಡ್ಕೋದು ಆ ತರ ಮಾಡಲ್ಲ. ಬ್ಯೂಟಿ, ದ ಆನ್ಸರ್ ಫಾರ್ ದಿಸ್ ಇಸ್ ಆಕ್ಸೆಪ್ಟ್ ಯೋರ್ ಸೆಲ್ಫ್ ಆಸ್ ಯು ಆರ್. ಓಕೆ, ಐ ಡೋಂಟ್ ಥಿಂಕ್ ಆತರ ನಾನು ಯಂಗ್ ಆಗೆ ಹೆಂಗಿರೋದು ಅದು ಆತರ ಹೆಂಗ್ ಕೇಳೋದು ಗೊತ್ತಿಲ್ಲ. ಆತರ ಸಮಸ್ಯೆ ನನ್ಗೆ ಇಲ್ಲಿವರೆಗೂ ಬಂದಿಲ್ಲ, ಆತರ ಕ್ಲೈಂಟ್ಸ್ ಯಾರು ಬಂದಿಲ್ಲ ಆಕ್ಚುಲಿ. ನೋ, ಬಟ್ ವಿ ಕ್ಯಾನ್ ಆಸ್ಕ್ ಡೆಫಿನೆಟ್ಲಿ, ಯುನೋ, ಶೋಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾವುದಕ್ಕೂ ಜಡ್ಜ್ಮೆಂಟ್ ಇಲ್ಲ ಇಲ್ಲಿ, ಇದು ಕೇಳಬಾರ್ದು ಇದು ಕೇಳಬೇಕು ಅಂತ. ಆದ್ರೆ ನಾನು ಪರ್ಸನಲಿ ಆಸ್ ಅನ್ ಆಕ್ಟ್ರೆಸ್, ನಾನು ಬ್ಯೂಟಿ ಅಂತ ಹೇಳಿ ಬ್ಯೂಟಿಗಿಂತ ನಾನು ಸಣ್ಣಗಾಗ್ಬೇಕು ಅಂತ ನನಗೆ ನಾನು ತಂದ್ಕೊಂಡಿರೋ ಡ್ಯಾಮೇಜ್ ನೋಡಿದಾಗ ಐ ಫೀಲ್ ವಿ ಶುಡ್ ಆಕ್ಸೆಪ್ಟ್ ಅವರ್ ಸೆಲ್ಫ್ ಆಸ್ ವಿ ಆರ್. ಅಷ್ಟು ಪ್ರೀತಿ ನಮ್ಮೇಲೆ ನಮಗಿರ್ಬೇಕು ಅಂತ ನನ್ಗನ್ಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ, ಇದಕ್ಕೂ ಶಾಮನಿಸಮ್ಗೂ ಕನೆಕ್ಷನ್ ಇಲ್ಲ. ಬಟ್ ಐ ಡೋಂಟ್ ನೋ, ಬೇಕಾದ್ರೆ ಕೇಳಿ ನೋಡ್ತೀನಿ. ನಾನೊಂದ್ ಕಡೆ ಕೇಳಿದ್ದೆ, ಓದಿದ್ದೆ, ಏನಂದ್ರೆ ನಮ್ಮಲ್ಲಿ ಎವ್ರಿ ಡೇ ಹೊಸದಾಗಿ ಹುಟ್ಟುತ್ತೆ ಸ್ಕಿನ್, ಹೇರ್, ಉಗುರು, ಇದು ಎವ್ರಿ ಡೇ ಹೊಸದು ಬೆಳಿತಾನೆ ಇರುತ್ತೆ. ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡಷ್ಟು ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ. ಎಸ್, ಹಾಗಾಗಿ ನನ್ಗನ್ಸ್ತು ನೀವು ಸೋಲಿ ಕನೆಕ್ಟ್ ಆದಾಗ, ಸೊ ನಾವ್ ಇದೇ ತರ ಇರೋದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ. ಕರೆಕ್ಟ್. ಆಕ್ಚುಲಿ ಏನ್ ಗೊತ್ತಾ, ಜಜ್ಮೆಂಟ್ ಆತರ ಇಲ್ಲ. ನಾನು ದುಡ್ಡು ಜಾಸ್ತಿ ಹೇಗ್ ಮಾಡ್ಕೋಬೇಕು, ನನ್ನ ರೆವೆನ್ಯೂಸ್ ಹೆಂಗೆ ಇಂಪ್ರೂವ್ ಮಾಡ್ಬೇಕು, ಅಥವಾ ಬ್ಯೂಟಿ ಹೇಗ್ ಮಾಡೋದು, ಡೆಫಿನೆಟ್ಲಿ ಕೇಳ್ಬೋದು. ಬಿಕಾಸ್ ನನ್ಗೆ ಈಗ ನೆನಪಿದೆ, ಒಬ್ರು ಒಂದ್ ಪಾಪ ಮೆಡಿಕಲ್ ಇಶ್ಯೂ ಇಂದ ಹೇರ್ ಲಾಸ್ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಒಂಚೂರು ನನ್ಗೆ ಕೇಳಿ ಅಂತ ಹೇಳಿದ್ರು, ಬಿಕಾಸ್ ನನ್ಗೆ ಎಲ್ಲಾರ ಮುಂದೆ ಕಷ್ಟ ಆಗ್ತಿದೆ ಹೋಗೋದು ಅಂತ ಹೇಳಿದ್ರು. ಸೊ ನಾನು ಅದು ಕೇಳಿದಾಗ ಅವ್ರಿಗೆ ಕಾಳಿ ಎನರ್ಜೀಸ್ ಬಂದಿತ್ತು, ಲೈಕ್ ಗೈಡ್ ಆಗಿ. ಸೊ ಅವಾಗ ಕಾಳಿ ಎನರ್ಜಿ ಗೈಡೆನ್ಸ್ ಏನ್ ಬಂತು ಅಂತಂದ್ರೆ, ಅವ್ರ ರಿಸೀವಿಂಗ್ ನ ಜಾಸ್ತಿ ಓಪನ್ ಮಾಡ್ಬೇಕು, ಅವರ ರಿಸೀವಿಂಗ್ ಎಬಿಲಿಟಿನ ಜಾಸ್ತಿ ಓಪನ್ ಮಾಡ್ಬೇಕು, ತಲೆ ಕೂದಲ ಬಗ್ಗೆ ಡೋಂಟ್ ವರಿ ಅಬೌಟ್ ಇಟ್ ಅಂತ. ಅಂದ್ರೆ ಇಟ್ ಇಸ್ ಕನೆಕ್ಟೆಡ್ ಟು ರಿಸೀವಿಂಗ್. ನಾನು ಹೇಗಾದ್ರೂ ಇರ್ಲಿ, ನನಗೆ ರಿಸೀವ್, ಜನರಿಂದ ಪ್ರೀತಿ ಸಿಗುತ್ತೆ ಅನ್ನೋಷ್ಟು ಡೀಪ್ ಮೀನಿಂಗ್ ಇದೆ ಅದರಲ್ಲಿ. ಸೊ ಅವ್ರ ರಿಸೀವಿಂಗ್ ನ ಜಾಸ್ತಿ ಮಾಡಿದಷ್ಟು ಇಟ್ ಇಸ್ ಈಸಿ ಫಾರ್ ಹರ್ ಟು ಆಕ್ಸೆಪ್ಟ್ ಹರ್ ಟ್ರೂತ್.
ಆರ್ ಐ ಡೋಂಟ್ ನೋ, ಅದಕ್ಕೆ ಬೇರೆನೋ ಅರ್ಥ ಇರ್ಬೋದು, ಅವ್ರಿಗೆ ಗೊತ್ತಿರುತ್ತೆ ಅದು. ಬಟ್ ಮೇನ್ಲಿ ಏನಂದ್ರೆ ಯು ಡೂ ಗೆಟ್ ಗೈಡೆನ್ಸ್, ಯು ಆರ್ ರೈಟ್ ಆಕ್ಚುಲಿ. ಈಗ ಇಷ್ಟೊತ್ತು ನೀವು ಶಮ್ನಿಸಂ ನೀತು ಆಗಿ ಎಷ್ಟೊಂದೆಲ್ಲ ಶೇರ್ ಮಾಡಿದ್ರಿ ಅಲ್ವಾ? ಸೊ ನಿಮ್ ಲೈಫಲ್ಲಿ ಶಮ್ನಿಸಂ ಹೇಗ್ ವರ್ಕ್ ಆಗ್ತದೆ, ನಿಮ್ ಜೊತೆ ಆ ಶಮ್ನಿಸಂ ಜರ್ನಿ ಹೇಗಿದೆ, ಓನ್ ಎಕ್ಸ್ಪೀರಿಯನ್ಸ್? ಇಟ್ಸ್ ಗೋಯಿಂಗ್ ಆನ್ ಡೈಲಿ. ನಾನು ಡೈಲಿ ವರ್ಕ್ ಮಾಡ್ತಾ ಇದ್ದೀನಿ. ಲೈಕ್ ಡೈಲಿ ಐ ಹ್ಯಾವ್ ಕ್ಲೈಂಟ್ಸ್, ಐ ಆಮ್ ವರ್ಕಿಂಗ್ ಎವ್ರಿ ಡೇ. ನನ್ನ ಪರ್ಸನಲ್ ಲೈಫಲ್ಲಿ ನಾನು ಇನ್ನೂ ಸ್ವಲ್ಪ ಸರ್ವೈವಲ್ ಮೋಡಿಂದ ಆಚೆ ಬಂದು ಐ ಹ್ಯಾವ್ ಟು ಬಿಕಮ್ ಮೋರ್, ಇನ್ನೂ ಟ್ರಸ್ಟಿಂಗ್ ಆಗಬೇಕು. ನಾನು ಆಲ್ರೆಡಿ ಸರೆಂಡರ್ ಐ ಹ್ಯಾವ್ ಡನ್, ಬಟ್ ಇನ್ನೂ ಮಾಡಬೇಕು. ಐ ಫೀಲ್ ದ್ಯಾಟ್ ಓವರ್ ಆಲ್ ಎಸ್, ಲೈಕ್ ಈ ಪ್ರಾಕ್ಟೀಸ್ ಎಲ್ಲಿ ತನಕ ದೇವ್ರು ನನಗೆ ಮಾಡುವಂತ ಒಂದು ಗೈಡೆನ್ಸ್ ಇರುತ್ತೆ, ನಾನು ಮಾಡ್ತೀನಿ. ಇಟ್ ಈಸ್ ನಾಟ್ ಸಮಥಿಂಗ್ ನಾನು ಯುನೋ ಹಠಕ್ಕೆ ಬಿದ್ದು ಯಾವುದು ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಒಂದು ಔಟ್ಕಮ್ನ ನಾವು ತರಕ್ಕಾಗಲ್ಲ. ಸೊ ದೇವ್ರು ಹೆಂಗೆ ಇಡ್ತಾರೆ ಹಂಗೆ. ಬಟ್ ನನ್ ಕೆಲವು ಡಿಸೈರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಮೂವೀಸ್ ಅಲ್ಲಿ ಒಳ್ಳೆ ರೋಲ್ಸ್ ಮಾಡಬೇಕು ಅನ್ನೋದು, ಅಥವಾ ಶಾಮನಿಸಮ್ ಅಲ್ಲಿ ಲೈಕ್ ಇನ್ನೂ ಡೀಪ್ ಸರೆಂಡರ್, ಲೈಕ್ ಕಂಪ್ಲೀಟ್ಲಿ ಡೀಪ್ ಸರೆಂಡರ್, ಫೇತ್. ಸೊ ಫಿಯರ್ಗೆ ಜಾಗನೇ ಇಲ್ಲದೆ ಇರೋ ತರ, ಫಿಯರ್ಗೆ ಇಷ್ಟು ಜಾಗ ಕೊಟ್ರೆ ಸಾಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ ಅನ್ನೋದು. ಸೊ ದಟ್ಸ್ ಹೌ ಐ ವಾಂಟ್ ಟು ಲಿವ್. ಬಟ್ ಅಫ್ಕೋರ್ಸ್ ದುಡ್ಡು ಮಾಡ್ಬೇಕು ಅನ್ನೋದು, ಬಿಕಾಸ್ ದುಡ್ಡು ಬೇಕಲ್ವಾ ಸರ್ವೈವ್ ಮಾಡಕ್ಕೆ, ಟ್ರಿಪ್ಸ್ಗೆ ಹೋಗೋಕೆ ದುಡ್ಡು ಬೇಕಲ್ವಾ. ಸೊ ಅದು ಬಿಟ್ರೆ ಎಕ್ಸ್ಪ್ರೆಷನ್ಗೆ ನಮ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ. ನೀವು ಇವತ್ತು ಎಷ್ಟು ಪ್ರಶ್ನೆಗಳು ಕೇಳಿದ್ರಿ ಆಕ್ಚುಲಿ, ನೀವು ಅಂಡ್ ನಿಮ್ಮ ಡೈರೆಕ್ಟರ್ ಆಲ್ಸೋ, ಲೈಕ್ ವೆರಿ ನೈಸ್ ಕ್ವೆಶ್ಚನ್ಸ್. ಅಂಡ್ ಕೆಲವು ನನ್ಗೆ ಅನ್ಕೊಂಡೇ ಇರ್ಲಿಲ್ಲ ಇದೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ, ಲೈಕ್ ಸೊ ಐ ಹೋಪ್ ಇದು ತುಂಬಾ ರೀಚ್ ಆಗ್ಲಿ. ನನ್ನ ಎಪಿಸೋಡ್ ಮಾತ್ರ ಅಲ್ಲ, ನಿಮ್ಮ ಕಂಪ್ಲೀಟ್ ಪಾಡ್ಕಾಸ್ಟ್ ತುಂಬಾ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ಐ ವಿಶ್. ಅಂಡ್ ಐ ಹೋಪ್ ದೇರ್ ಆರ್ ಅಮೇಸಿಂಗ್ ಗೆಸ್ಟ್ಸ್ ಹೂ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರಯತ್ನನೂ ಅದೇ, ನಾವು ಏನೇ ಚರ್ಚೆ ಮಾಡಿದ್ರು ಯಾವ ವಿಷಯದ ಬಗ್ಗೆನೂ ಪ್ರಾಪರ್ ಆಗಿ ಜನರಿಗೆ ರೀಚ್ ಮಾಡಿಸ್ಬೇಕು. ಅಂಡ್ ಯಾವ ಗೆಸ್ಟನ್ನ ನಾವು ಬರೇ ಅವ್ರನ್ನ ಯಾವ ತರ ನೋಡ್ಕೊಂಡ್ ಬಂದಿರ್ತೀವಿ ಆ ತರ ಒಂದೆಲ್ಲ, ಅವರಲ್ಲೂ ಏನೋ ಒಂದು ಹೊಸದಾಗಿರುತ್ತೆ, ಅದು ಕೂಡ ನಮ್ಗೆ ತಿಳಿಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಅಂಡ್ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್, ನಮ್ಮ ಒಂದು ಪಾಡ್ಕಾಸ್ಟಿಗೆ ಬಂದ್ರಿ, ನಿಮ್ಮ ಹತ್ರ ಇರುವಂತ ಎಷ್ಟು ನಾಲೆಜ್ ಅನ್ನ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸನಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಶೋ. ಥ್ಯಾಂಕ್ ಯು. ನೋಡಿದ್ರಲ್ವಾ, ನೀತು ಅವರು ಶಮನಿಸಂ ಬಗ್ಗೆ ಎಷ್ಟು ಇನ್ ಡೀಟೇಲ್ ಆಗಿ ಮಾತಾಡಿದ್ರು ಅಂತ ಹೇಳಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ, ನಾನು ಕೂಡ ಶಮನಿಸಂ ಅಂತ ಕೇಳಿದ್ದು ಒಂದು ಹಾರ್ಡ್ಲಿ ಒಂದು 3 to 5 ಟೈಮ್ಸ್ ಅಷ್ಟೇನೆ. ಅಲ್ಲಿ ಇಲ್ಲಿ ಈ ಶಬ್ದ ಕೇಳ್ತಿದ್ದೆ, ಬಟ್ ಈ ಸಬ್ಜೆಕ್ಟ್ ಏನು, ಹೇಗಿರುತ್ತೆ, ಇದರಿಂದ ಏನು ಉಪಯೋಗ, ಈ ತರ ಏನು ಗೊತ್ತಿರ್ಲಿಲ್ಲ ನನ್ಗೆ. ಬಟ್ ನೀತು ಅವರು ಎಷ್ಟು ಡಿಟೇಲ್ ಆಗಿ ಈ ಎಪಿಸೋಡ್ ನಲ್ಲಿ ಅದನ್ನ ಹೇಳಿದ್ರು ಅಂದ್ರೆ, ಅಂಡ್ ಸ್ವಂತ ಅವ್ರಿಗೂ ಕೂಡ ಅದರಿಂದ ಎಷ್ಟು ಉಪಯೋಗ ಆಗಿದೆ ಅಂತಾನು ಹೇಳಿದ್ರು. ಅದಕ್ಕೆ ನಂಗೆ ಅನ್ಸುತ್ತೆ ಒಂದೊಂದ್ಸರಿ ನಾವ್ ಏನೇ ಒಂದ್ ವಿದ್ಯೆ ಕಲ್ತ್ರು ಕೂಡ ಅದು ಒಂದಲ್ಲ ಒಂದಿನ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಅಂಡ್ ನೀತು ಅವ್ರು ಇದನ್ನ ಕಲ್ತಿದ್ದಾರೆ, ಸ್ವಂತಕ್ಕೂ ಅದು ಹೆಲ್ಪ್ ಆಗ್ತಾ ಇದೆ, ಹಾಗೆ ಬೇರೆಯವ್ರಿಗೂ ಕೂಡ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ರು ಆಕ್ಚುಲಿ ಈ ಶಮನಿಸಂ ಅನ್ನೋದು ಏನಿದೆ, ಇದು ನೀವ್ ಏನ್ ಕೇಳ್ತಾ ಇದ್ದೀರಾ ನನ್ನ ಕಡೆಯಿಂದ, ಅದು ತುಂಬಾ ಲೀಸ್ಟ್ ಅಲ್ಲಿ, ಆ ವಿಷಯ ತುಂಬಾ ದೊಡ್ಡದಿದೆ, ಅದು ಇನ್ನು ತಿಳಿತಾ ಹೋದ್ರೆ ತಿಳಿತಾನೆ ಹೋಗ್ತೀವಿ, ಹಾಗೆ ಸುಮಾರು ವಿಷಯಗಳಿದೆ ಅದರಲ್ಲಿ ಅಂತ ಹೇಳ್ತಾ ಇದ್ರು. ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ನಿಮ್ಗೂ ಕೂಡ ಶಮನಿಸಂ ಬಗ್ಗೆ ಇಂಟ್ರೆಸ್ಟ್ ಇದ್ದು ನೀವು ಏನಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸಿದ್ರೆ ನಮ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮತ್ತೆ ನಮ್ಮ ಎಪಿಸೋಡ್ಗೆ ನಮ್ಮ ನೀತು ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾರನ್ನ ನೋಡ್ಬೇಕು ಅಂತ ಅನ್ಸುತ್ತೆ ಆ ಗೆಸ್ಟ್ ಅನ್ನ ನೀವು ಮೆನ್ಷನ್ ಮಾಡಿ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ. ಖಂಡಿತವಾಗ್ಲೂ ಮುಂದೆ ಅವ್ರನ್ನ ಕರ್ಕೊಂಡ್ಬಂದು ನಮ್ದೇ ಸ್ಟೈಲ್ ಅಲ್ಲಿ ನಿಮ್ಗೆ ಪರಿಚಯ ಮಾಡಿಸೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ಹಾಗಿದ್ರೆ ಮತ್ತೆ ಸಿಗೋಣ. ಟಾಟಾ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.